ಹಲ್ಲೆಲೂಯಾ, ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಇರುವಂತೆ ಅವಕಾಶ ಮಾಡಿಕೊಟ್ಟಂತ ನನ್ನ ತಂದೆಗೂ ಮತ್ತು ನಿಮ್ಮ ಸಭಾಪಾಲಕರು, ನನ್ನ ಪ್ರಿಯ ಸಹೋದರರು, ಮಿತ್ರರಾಗಿರುವಂಥ ಪಾಸ್ಟರ್ ಜಾನ್ ಡಿಸೋಸ್ ಅವರಿಗೂ ವಂದನೆಯನ್ನು ಸಲ್ಲಿಸ್ತಾ ನೇರವಾಗಿ ವಾಕ್ಯದ ಕಡೆ ನಾವು ಹೋಗೋಣ. ಸಿದ್ಧರಾಗಿದ್ದೀರಾ? ಜಸ್ಟ್ ಕತೆ ಅಷ್ಟೇ. ಒಂದು ಊರಲ್ಲಿ ಚರ್ಚಲ್ಲಿ ಒಬ್ಬ ಮನುಷ್ಯ ಇದ್ದಂತೆ. ಚರ್ಚಲ್ಲಿ ಬರೋರೆಲ್ಲರೂ ವಿಶ್ವಾಸಿಗಳು ಅಂದ್ಕೋಬೇಡ್ರಿ. ನೋವನ್ನ ನಾವೊಳಗೆ ಕತ್ತೆ, ನಾಯಿ, ಹಂದಿ ಕೂಡ ಇತ್ತು. ಸೊ ನಾನಾ ಥರದ ಜನರು ಬರ್ತಾ ಇರ್ತಾರೆ, ಎಲ್ಲರೂ ನಾವು ಸನ್ಮಾನಿಸ್ತೇವೆ. ಆದರೆ ಒಂದು ಸಭೆಯಲ್ಲಿ ಒಬ್ಬ ಫುಲ್ ಕುಡುಕ, ಯಾವಾಗಲೂ ಕುಡಿತಾ ಇರ್ತಾನೆ. ಬಸ್ ಡ್ರೈವರ್ ಫುಲ್ ಕುಡಿತಾ ಇರ್ತಾನೆ. ಸೊ ಪಾಸ್ಟ್ರ್ ಆತನಿಗೆ ವಾಕ್ಯ ವಾರ 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 ಹೇಳ್ತಾ ಇರ್ತಾರೆ, ಅಯ್ಯೋ ಕುಡುಕರು ರಾಜ್ಯದಲ್ಲಿ ಸೇರಲ್ಲಪ್ಪ, ಕುಡಿಬೇಡ. ಅಂದರೆ ಹೇಳಿದ ಮಾತು ಯಾರು ಕೇಳ್ತಾರೆ ಹೇಳ್ರಿ ಈ ದಿನಗಳಲ್ಲಿ? ಯಾರು ಕೇಳಲ್ಲಲ್ಲ? ತಲೆ ಅಲ್ಲಾಡಿಸ್ಬೇಡ್ರಿ, ಮತ್ತು ಜನರಿಗೆ ಸಂಶಯ ಬರ್ತೈತೆ ನೀವೇ ಅವರು ಅಂದೇಳಿ. ಸೊ ಏನಾಯ್ತಂತೆ, ಇಬ್ಬರು ಸತ್ತರು. ಪಾಸ್ಟ್ರು ಸತ್ತರು, ಆ ಮನುಷ್ಯನೂ ಸತ್ತ. ಸ್ವರ್ಗದಲ್ಲಿ ಸ್ವರ್ಗ ನರಕ ಇದೆ, ಆಹ್ವಾನ. ಬರೀ ಕತೆ ಅಷ್ಟೇ, ಮತ್ತೆ ಬೈಬಲಲ್ಲಿ ಎಲ್ಲಿದೆ ಅಂತ ಕೇಳಬೇಡ್ರಿ. ಸೊ ಕರಿತಾ ಇರುವಾಗ ಸಡನ್ನಾಗಿ ಯೇಸು ಸ್ವಾಮಿ ಬಂದು ಹೇಳಿದ್ರಂತೆ ಈ ಮನುಷ್ಯನಿಗೆ, ಬಸ್ ಡ್ರೈವರ್ಗೆ, ಕರ್ತನಿಂದ ಆಶೀರ್ವಿಸಲ್ಪಟ್ಟಂಥ ಧನ್ಯನೇ ನೀನು, ನನ್ನ ರಾಜ್ಯದೊಳಗೆ ಬಾ ಅಂದೇಳಿ. ಸೊ ಪಾಸ್ಟರ್ ಅಂದ್ಕೊಂಡ್ರೆ ಈ ಕುಡುಕನಿಗೆ ಇಂಥ ಇದ್ದಿತ್ತಂದರೆ ನನಗೆ ಇನ್ನೂ ಯಾವುದೋ ದೊಡ್ಡ ಸ್ಥಳ ಇರಬೇಕು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಪಾಸ್ಟರ್ನ ಕರೆದು, ನಿನಗೋಸ್ಕರ ಸಿದ್ಧ ಮಾಡಲ್ಪಟ್ಟಿರುವ ಸ್ಥಳದಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದಾಗ ಬೇರೆ ಕಡೆಗೆ ಕರ್ಕೊಂಡು ಹೋಗ್ಬಿಟ್ರಂತೆ. ಸೊ ಪಾಸ್ಟರ್ಗೆ ಬೇಜಾರಾಯ್ತಂತೆ. ಕೇಳಿದ್ರೆ, ಸ್ವಾಮಿ ನೀನು ಪಕ್ಷಪಾತ ಅಲ್ಲಲ್ಲ, ಭೇದ ಭಾವ ತೋರಿಸೋದಿಲ್ಲ, ಆ ವ್ಯಕ್ತಿಯನ್ನು ಯಾಕೆ ನೀನು ಸ್ವರ್ಗದಲ್ಲಿ ಸೇರಿಸಿದಿ, ನನಗೆ ಮಾತ್ರ ಎಂಟ್ರಿ ಕೊಟ್ಟಿಲ್ಲ? ಸೊ ಅದಕ್ಕೆ ಸ್ವಾಮಿ ಹೇಳಿದ್ರಂತೆ, ಆ ಮನುಷ್ಯ ಬಸ್ ಡ್ರೈವ್ ಮಾಡುವಾಗ ಎಲ್ಲ ಜನರು ನನಗೆ ಪ್ರಾರ್ಥನೆ ಮಾಡ್ತಾಯಿದ್ರು, ಆದರೆ ನೀನು ವಾಕ್ಯ ಸಾರ್ತಾ ಇರುವಾಗ ಎಲ್ಲರೂ ಮಲ್ಕೊತಾ ಇದ್ರು, ಅದಕ್ಕೆ ಅವನಿಗೆ ಎಂಟ್ರಿ ಇದೆ, ನಿನಗೆ ಎಂಟ್ರಿ ಇಲ್ಲ. ತಿಳಿದಿಲ್ಲ ಅಂತ ಕಾಣುತ್ತೆ. ಹಲ್ಲೆಲೂಯಾ. ಸರಿ, ಗಮನಕ್ಕೆ ಹೊಚ್ಚ ಕೇಳ್ರಿ. ಎಷ್ಟು ಜನ ನೋಡ್ರಿ, ಎಷ್ಟು ಜನ ಬಯಸ್ತೀರಿ ನಂದೇ ಸ್ವಂತ ವಾಹನ ಒಂದಿದ್ರೆ ಚೆನ್ನಾಗಿರ್ತೈತೆ? ಸ್ವಲ್ಪ ಕೈ ಎತ್ತಿತೀರ? ಅಂಥವ್ರಿಗೆ ಮಾತ್ರ ದೇವರು ಅನುಗ್ರಹಿಸಲಿ. ಯಾಕೆ ನಿಮಗೆ ಬೇಡವಾ? ಮೊನ್ನೆ ಒಬ್ಬ ಸಭೆಗೆ ಹೋಗಿದ್ದೆ. ಆ ಸೇವಕರು ಹೇಳೋ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಅವರೇನಂದ್ರು, ನಮ್ಮ ಸಭೆಯಲ್ಲಿ ಎಲ್ಲ ಮದುವೆ ಆಗದೇ ಇರುವಂಥ ಯವನಸ್ಥರು, ಯವನಸ್ಥಿಯರಿಗೆ ಸ್ವಂತ ದ್ವಿಚಕ್ರ ವಾಹನಗಳು ಇರಬೇಕು ಮತ್ತು ಕುಟುಂಬಸ್ಥರೆಲ್ಲರಿಗೆ ಸ್ವಂತ ಕಾರ್ ಗಾಡಿ ಇರಬೇಕು ಅಂತ ಹೇಳಿದಾಗ, ಬೇರೆಯವ್ರು ಏನಂದ್ರೇನೋ ಗೊತ್ತಿಲ್ಲ, ನಾನು ಎದ್ದು ನಿಂತು ಚಪ್ಪಾಳೆ ತಟ್ಟಿ ಜೋರಾಗಿ ಆಮೇಲೆ ಹೇಳಿದೆ, ಸ್ವಾಮಿ ನಮ್ಮ ಸಭೆಯಲ್ಲಿ ಹಂಗೆ ಮಾಡಿ. ಬಟ್ ನಿಮ್ಗೆ ಯಾರಿಗಲ್ಲಿ ಇಷ್ಟ ಇಲ್ಲ ಅಂತ ಕಾಣ್ತಾ ಇದೆ. ಕೆಲವು ಪಾಸ್ಟ್ರಮ್ಮ ಮಾತ್ರ ಹೇಳ್ತಾ ಇದ್ದಾರೆ, ಬಟ್ ನೀವೆಲ್ಲ 2009 ಒಂದು ಆಕ್ಸಿಡೆಂಟ್ಗೆ ಗುರಿಯಾಗಿ ಮೆದಡಿಗೆ ಏಟು ಬಿದ್ದು 4-5 ಬ್ಲಾಕ್ಸ್ ಆಗಿ ಸೆಪ್ಟೆಂಬರ್ 24, 2009 ಉತ್ತರ ಭಾರತಕ್ಕೆ ಹೋಗಿ ಅನೇಕ ಪ್ರಾಂತಗಳಲ್ಲಿ ಸೇವೆಗಳನ್ನೆಲ್ಲ ಮುಗಿಸಿಕೊಂಡು ವಾಪಸ್ ಬಳ್ಳಾರಿಗೆ ಬಂದು, ಇನ್ನು ಅಕ್ಟೋಬರ್ನಲ್ಲಿ ಮೀಟಿಂಗ್ಸ್ ಇತ್ತು, ನವಂಬರ್ ಡಿಸೆಂಬರ್ನಲ್ಲೆಲ್ಲ ಮೀಟಿಂಗ್ಸ್ ಇತ್ತು. ರೆಡಿ ಆಗ್ತಾ ಇರುವಾಗ ನನಗೆ ಗೊತ್ತಿಲ್ಲ, ಸಡನ್ಲಿ ಒಂದು ದಿನ ನಾನು ಕಣ್ಣೆತ್ತಿ ನೋಡಿದಾಗ ಆಸ್ಪತ್ರೆಯಲ್ಲಿ ಬಿದ್ದಿದ್ದೀನಿ. ಫೋರ್ಟೀಸ್ ಹಾಸ್ಪಿಟಲ್, ಬನ್ನರ್ಘಟ್ಟ ರೋಡ್, ಬೆಂಗಳೂರು. ಒಂದು ವೇಳೆ ನಿಮ್ಗೆ ಯಾರಾದರೂ ಡೌಟ್ ಇದ್ದರೆ ನಾನು ರಿಜಿಸ್ಟ್ರೇಷನ್ ನಂಬರ್ ಕೂಡ ಕೊಡ್ತೀನಿ, ಅಲ್ಲೋಗಿ ಚೆಕ್ ಮಾಡ್ಕೋಬಹುದು. 24ನೇ ತಾರೀಕು ಸೆಪ್ಟೆಂಬರ್ ರಾತ್ರಿ ನನಗೆ ಬೈಕ್ ಆಕ್ಸಿಡೆಂಟ್ ಆಯ್ತಂತೆ ಬಳ್ಳಾರಿಯಲ್ಲಿ. ಅಂತಂದು ಯಾಕೆ ಹೇಳ್ತಂದರೆ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಸೊ ರಾತ್ರಿಯಲ್ಲೇ ನಾನು ಕರ್ಕೊಂಡು ಬೆಂಗಳೂರಿಗೆ ಹೋದರು. ನನ್ನ ಹೆಂಡತಿ ಡಾಕ್ಟರ್ ಹೇಳಲಿಕ್ಕೆ ಮರ್ತೀನಿ, ನನಗೆ ಒಂದು ಹೆಂಡತಿ, 2 ಹೆಣ್ಣು ಮಕ್ಕಳಿದ್ದಾರೆ. ಸೊ
ಕರ್ಕೊಂಡು ಹೋಗಿದ್ರು ಅಲ್ಲಿ ರಾತ್ರಿಯಲ್ಲಿ. ಅಲ್ಲಿ ಡಾಕ್ಟ್ರ್ ಹೇಳಿದ್ರಂತೆ, ಯಾಕೆ ಕರ್ಕೊಂಡು ಬಂದ್ರಿ, ಈ ಮನುಷ್ಯ ಬದುಕಲ್ಲ. ಅಲ್ಲಿ ಬೆಂಗಳೂರಲ್ಲಿರುವಂಥ ಅನೇಕ ಸೇವಕರುಗಳು, ಅನೇಕ ಮಿತ್ರರೆಲ್ಲರೂ ಬಂದು ಹೇಳಿದ್ರಂತೆ, ಸರ್ ನಿಮ್ಮ ಕೆಲಸ ನೀವು ಮಾಡ್ರಿ ಅಂತೇಳಿ. ಸೊ 25ನೇ ತಾರೀಕು ಸುಮಾರು ಒಂದು 6-7 ತಾಸು ಆಪರೇಷನ್ ಆದಮೇಲೆ, ನನಗೆ ಗೊತ್ತಿಲ್ಲ ಇದೆಲ್ಲ ಅವ್ರು ಹೇಳಿದ್ದೆ, ನನ್ನ ಹೆಂಡತಿಗೆ ಅವ್ರು ಹೇಳಿದ್ರಂತೆ, ಡಾಕ್ಟ್ರ್ ಕರೆದು, ಮೇಡಮ್ ನೀವು ಡಾಕ್ಟ್ರ್ ಆಗಿದ್ರಿ, ನಿಮಗೆ ಸುಳ್ಳು ಹೇಳಲಿಕ್ಕೆ ನಮಗೆ ಇಷ್ಟ ಇಲ್ಲ, ಆಪ್ರೇಷನ್ನು ಸಕ್ಸಸ್ಫುಲ್ ಆಗಿದೆ, ಬಟ್ ನಿಮ್ಮ ಮನೆಯವರು ಈ 2 ದಿನ ಬದುಕ್ತಾರೋ ಕೂಡ ಡೌಟ್ ಐತೆ. ನೋಡೋಣ, ಮೊದಲು 2 ದಿನ 48 ತಾಸು ಬದುಕ್ತಾರೋ ನೋಡೋಣ. ಒಂದು ವೇಳೆ ಬದುಕಿದರೆ ಅವ್ರ ದೃಷ್ಟಿ ಹೋಗ್ಬೋದು, ಅವ್ರ ಜ್ಞಾಪಕ ಶಕ್ತಿ ಹೋಗ್ಬೋದು, ಅವರ ಮಾತಿನ ಶಕ್ತಿ ಹೋಗ್ಬೋದು, ಇಡೀ ಒಂದು ಕಡೆಗೆ ಪಾರ್ಶ್ವವಾಯು ರೋಗಿಯಾಗಿ ಬಿದ್ದಿರಬಹುದು, ಮತ್ತು 7ರಿಂದ 9 ತಿಂಗಳಾಗ್ತತೆ ನಾರ್ಮಲ್ ಆಗಲಿಕ್ಕೆ, ಬಟ್ ಗ್ಯಾರಂಟಿ ಇಲ್ಲ. ಮೊದಲು ನೋಡೋಣ ಅವ್ರು 2 ದಿನ ಬದುಕ್ತಾರಾ ಎಂದೇಳಿ. ಅಲ್ಲಿ ಅನೇಕ ಸೇವಕರು, ನನ್ನ ಮಿತ್ರರೆಲ್ಲರಿದ್ದರು, ಅವ್ರು ಹೇಳಿದ್ದು ಇದು ನನಗೆ. ಎಲ್ಲರೂ ಅಂದ್ಕೊಂಡ್ರಂತೆ ನನ್ನ ಹೆಂಡತಿ ಮೂರ್ಛೆ ಬಿದ್ದುಬಿಡ್ತಾಳೆ, ಯಾಕಂದರೆ ಡಾಕ್ಟರ್ ಅವ್ರಿಗೆ ಗೊತ್ತು ಪರಿಸ್ಥಿತಿ ಏನು ಎಂಬುದಾಗಿ. ಆದರೆ ಅವ್ರು ನೋಡಿ, ಡಾಕ್ಟರ್ ನೋಡಿ ಹೇಳಿದ್ರಂತೆ, ಸರ್ ನೀವು ಮಾಡಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು, ಅದ್ರ ಒಂದು ವಿಷಯ ನಾನು ಹೇಳ್ತೀನಿ ಕೇಳಿ, ನನ್ನ ದೇವರು ಜೀವಿಸೋ ದೇವರಾಗಿದ್ದಾನೆ. ನನ್ನ ಗಂಡನಿಗೆ ಏನು ಆಗಲ್ಲ, ಬದುಕಿ ಬರ್ತಾರೆ, ಇನ್ನೂ ಬಲವಾಗಿ ಬರ್ತಾರೆ. ಚಪ್ಪಾಳೆ ತಟ್ತಾ ಇದ್ದೀರಾ? ಕಮಾನ್, ಯೇಸಪ್ಪನಿಗೆ ತಟ್ಟುತ್ತಾ ಇದ್ರೆ ಜೋರಾಗಿ ಉತ್ತಮವಾದಂತ ಚಪ್ಪಾಳೆ. ಆ ಡಾಕ್ಟರ್ ಹೇಳಿದ್ರಂತೆ, ಆತ ನಾಸ್ತಿಕ. ಆ ಡಾಕ್ಟರ್ ಹೇಳಿದ್ನಂತೆ, ಸರಿ ಮೇಡಮ್ ನೋಡ್ಲಿ, ದೇವರೇನನ್ನ ಮಾಡಲಿ. ICUನಲ್ಲಿ ಕರ್ಕೊಂಡೋದ್ರು. 2 ವಾರ 14 ದಿವಸ ICUನಲ್ಲಿ. ಅನೇಕರು ಬರ್ತಾ ಇದ್ರು, ಪ್ರೇಯರ್ ಮಾಡಿ ಹೋಗ್ತಾರೆ, ನನಗೆ ಗೊತ್ತಿಲ್ಲ, ಎಲ್ಲ ಹೇಳಿದ್ದೆ ಅವರು. ICUನಲ್ಲಿ ಇದ್ದಾಗ, ಒಂದು ವೇಳೆ ನೀವು ಬಂದರೆ ನಾನು ನಿಮ್ಮನ್ನು ಗುರ್ತಿಡ್ಬೋದು, ಇವರು ಪಾಸ್ಟರ್ ಸುನಿಲ್, ಬಟ್ ಅವ್ರ ಹತ್ರ ನಾನು ಮಾತಾಡ್ಲಿಕ್ಕಾಗಲ್ಲ, ಕೈ ಶೇಕ್ ಹ್ಯಾಂಡ್ ಮಾಡ್ಲಿಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಅಂಥ ಟೈಮ್ನಲ್ಲಿ ನನ್ನ ದೊಡ್ಡ ಮಗಳಿಗೆ ಸುಮಾರು ಅವಾಗ ಆಕೆಗೆ ಒಂದು 10-11 ವಯಸ್ಸಿತ್ತು. ಚಿಕ್ಕ ಮಕ್ಕಳನ್ನ ಬಿಡಲ್ಲ, ಆಕೆ ಒಳಗೆ ಬಂದಳು. ಹೇಗೋ ಬಂದು ನನ್ನ ಕೈ ಹಿಡ್ಕೊಂಡು ಹೇಳ್ದು, ಡ್ಯಾಡಿ ಇಲ್ಲೇನು ಮಾಡ್ತಾ ಇದ್ದಿ, ಬಾ ಮನೆಗೆ ಹೋಗೋಣ. ಇವತ್ತು ಆಕೆ ಹೇಳಿದ ಮಾತು ನನಗೆ ಕೇಳಿಸ್ತದೆ, ಇನ್ನೂ ಜ್ಞಾಪಕಿದೆ. ಡ್ಯಾಡಿ ಇವತ್ತು ನಿನಗೆ ವಾಸಿಯಾಗುವುದಿಲ್ಲ, ಯು ಆರ್ ನಾಟ್ ಗೋಯಿಂಗ್ ಟು ಬಿ ಹೀಲ್ಡ್ ಟುಡೇ. ನಾನು ಅಂದ್ಕೊಂಡು ಏನು ಹೇಳ್ತಾ ಇದ್ದಾಳೆ ಇವಳು, ಯಾಕಂದರೆ 2000 ವರ್ಷಗಳ ಹಿಂದೆ ಏಸಪ್ಪ ಶಿಲುಬೆಯಲ್ಲಿ ಸತ್ತಾಗಲೇ ನಿನಗೆ ವಾಸಿ ಆಗ್ಬಿಟ್ಟೈತೆ, ಇಲ್ಲಾಕೆ ಮಲಗಿದೆಯೇ, ಎದ್ದೇಳು ಬಾ ಎಂಬುದಾಗಿ ಹೇಳಿದರು. ಮರುದಿನ ಬೆಳಗ್ಗೆ ಅಲ್ಲಿ ಒಬ್ಬ ಮೇಲ್ ನರ್ಸ್ ಇದ್ದ, ಅವನ ಹೆಸರು ಬೆನ್ಸನ್, ಮಲಯಾಳಿ. ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ, ನನ್ನ ಬಾಯಿಂದ ಬಂದಂಥ ಮೊದಲನೇ ಬಂತು, ಏ ಬೆನ್ಸನ್ ಇವಡೆ ವಾ. இந்த மலையாளத்தில் ಸಂಸಾರಿച്ച ಆ ವ್ಯಕ್ತಿ ಅವಡೆ ಐ ಕಾಲ್ಡ್ ಹಿಮ್ ದೇರ್. ಆತನನ್ನು ಕರೆದು ಆತನಿಗೆ ಪ್ರಾಫೆಸಿ ಹೇಳಿದಾಗ ಆವತ್ತಿಂದ ಇವತ್ತುವರೆಗೆ ಅವನು ನನ್ನ ಭೇಟಿಯಾಗಲ್ಲ, ಓಡೋಗ್ಬಿಟ್ಟಾನೆಲ್ಲ ಅವನು. ಎಲ್ಲರಿಗೆ ಖುಷಿ ಆಯಿತು. ICUಯಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದರು. 1 ವಾರ ವಾರ್ಡಲ್ಲಿದ್ದೆ. 14 ದಿವಸ ICUನಲ್ಲಿ, 7 ದಿವಸ ವಾರ್ಡಲ್ಲಿ, 21ನೇ ದಿವಸ ಡಿಸ್ಚಾರ್ಜ್ ಆಗಿ ಬಳ್ಳಾರಿಗೆ ಬಂದುಬಿಟ್ಟೆ. 2 ತಿಂಗಳಲ್ಲಿ ಕಾರ್ ಓಡಿಸ್ಲಿಕ್ಕೆ ಶುರು ಮಾಡಿದೆ. 3 ತಿಂಗಳಲ್ಲಿ ದೇವರ ವಾಕ್ಯ ಸಾರಲಿಕ್ಕೆ ಶುರು ಮಾಡಿದೆ. 6 ತಿಂಗಳಲ್ಲಿ ಎಲ್ಲ ಕಡೆ ಜೀವಿಸಲಿಕ್ಕೆ, ತಿರುಗಾಡಲಿಕ್ಕೆ ಶುರು ಮಾಡಿದೆ. ಆ ಡಾಕ್ಟರ್ ನನ್ನನ್ನು ಕೇಳಿದರು, ಏನಪ್ಪ ನೀನು ಮನುಷ್ಯನ? ನನ್ನ ಲೈಫ್ ಸ್ಟೈಲ್ನಲ್ಲಿ ನಾನು ಇಂಥದನ್ನು ನೋಡಿಲ್ಲ. ನಾನು ಹೇಳಿದ್ದೀನಿ, ನಾನು ಮನುಷ್ಯನಲ್ಲ, ಒಬ್ಬ ದೇವರ ಮನುಷ್ಯನು. ಆ ದೇವರು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ.
ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಸ್ವಸ್ಥತೆ ಝೋನ್ ಒಳಗೆ ನೀವು ಬಂದಿದ್ದೀರಿ. ನೀವು ಹೇಗೆ ಬಂದಿದ್ರೋ ನನಗೆ ಗೊತ್ತಿಲ್ಲ. ನಾನು ನಿಮ್ಮ ತಲೆ ಮೇಲೆ ಕೈ ಇಡುವಂತ ಅವಶ್ಯಕತೆ ಇಲ್ಲ. ಬಂದ ಹಾಗೆ ಅದೇ ರೀತಿ ಒಬ್ಬರು ಹೋಗೋದಿಲ್ಲ. ನಿಮ್ಮ ರೋಗ ವಾಸಿ ಆಗ್ತದೆ, ನಿಮ್ಮ ಬಂಧನ ಮುರಿಯುತ್ತದೆ. ಪ್ರತಿ ವಾರ ಇಲ್ಲಿ ನಡೀತಾ ಇದೆ. ಸಿದ್ಧರಾಗಿರಿ ನಿಮ್ಮ ಅದ್ಭುತಕ್ಕಾಗಿ. ಯಾಕಂದ್ರೆ ದೇವರು ತನ್ನ ವಾಕ್ಯವನ್ನು ಕಳಿಸಿ ವಾಕ್ಯದ ಮುಖಾಂತರ ಶೂನ್ಯವಾಗಿ ಬರಿದಾಗಿದ್ದ ಭೂಮಿಯನ್ನು 6 ದಿನಗಳಲ್ಲಿ ಸುಂದರವಾದಂತಹ ಭೂಮಿಯನ್ನಾಗಿ ಮಾಡಿದ ಅದೇ ಯೇಸು ನಿನ್ನೆ ಇದ್ದಂತೆ ಇವತ್ತು ಎಂದಿಗೂ ಮಾರ್ಪಾಟು ಇಲ್ಲದೆ ಇದ್ದ ಆತನು ನಮ್ಮ ಮಧ್ಯದಲ್ಲಿ ನಡೀತಾ ಇದ್ದಾನೆ. ನಿಮ್ ಜಗನಗೆ ನಾನು ಇದ್ದಿದ್ರೆ ಕೂತ್ಕೊಂತಾ ಇರ್ಲಿಲ್ಲ, ಎದ್ದು ನಿಂತುಕೊಂಡು ಚಪ್ಪಾಳೆ ತಟ್ಟುತ್ತಾ ಇದ್ದೆ. ನಿಮ್ ಸ್ಥಳದಲ್ಲಿ ನಾನು ಇದ್ದಿದ್ರೆ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಳ್ಳಾರಿಗೆ ಬಂದ್ಬಿಟ್ಟೆ. ಸಭೆಗೆ ಹೋಗ್ಬೇಕು. ಕೆಲವರು ಇರ್ತಾರೆ, ಕೂತ್ಕೊಳ್ಳಿಕ್ಕೆ ನಾನು ಹೇಳಿಲ್ಲ. ಕೆಲವರು ಇರ್ತಾರೆ ಒಳ್ಳೆ ಜನರು. ಅವ್ರು ಬಂದು, ಇನ್ನೆಲ್ಲಿ ತಿರುಗಾಡಬೇಡ, ಚರ್ಚಿಗೆಲ್ಲ ನೀನು ಹೋಗಬೇಡ. ಅರೆ, 3 ವಾರ ನನ್ನ ಆಲಯಕ್ಕೆ ಹೋಗಿ ನಾನು ಕರ್ತನನ್ನು ಆರಾಧಿಸಿಲ್ಲ. ಇವಾಗ ವಾಪಸ್ ಬಂದಮೇಲೆ ಮನೆ ಕೂತ್ಕೊಳ್ಳಿಕ್ಕೆ ಮನಸ್ಸು ಒಪ್ಪಲ್ಲ. ನಾನು ಅದೇ ಗುರುವಾರ ಬಂದಿನಿ, ರವಿವಾರ ಬೆಳಗ್ಗೆ ಆರಾಧನೆಗೆ ಹೋಗ್ತಾ ಇರುವಾಗ ಆವಾಗ ನಮ್ಮದು ಸ್ವಂತ ಬಿಲ್ಡಿಂಗ್ ಇರಲಿಲ್ಲ. 2ನೇ ಮಾಡಿಯಲ್ಲಿ ಆವತ್ತು ನೋಡಿ ಕರೆಂಟ್ ಇರಲಿಲ್ಲ. ಆದರೂ ಪರವಾಗಿಲ್ಲ, ಮೆಟ್ಲು ಹತ್ಕೊಂಡು ಮೇಲೆ ಹೋದೆ. ಅಲ್ಲಿ ಹೋದಾಗ ಆರಾಧನೆ ನಡೀತಾ ಇತ್ತು. ಯಾರು ಗೊತ್ತಿಲ್ಲ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದೆ. ಯಾರಿಗೆ ಹೇಳ್ಬೇಡ್ರಿ ನಾನು ಬರ್ತಾ ಇದ್ದೀನಿ ಅಂತ. ಆರಾಧನೆ ನಡೀತಾ ಇದ್ದು. ಆರಾಧನೆ ನಡೆಸೋನು ಕರ್ತನ ಸನ್ನಿಧಿಯಲ್ಲಿ ಅವತ್ತು ಏನು ಹಾಡ್ತಾ ಇದ್ರು ಗೊತ್ತಾ? ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಆಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲೇ, ಕಮಾನ್ ಸಂಬಡೆ, ಅದ್ಭುತವು ಎಂದು ನಂಬ್ತೀರಾ? ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಎಂದು. ಹಿಂಗಾಡಿದ್ರೆ ನನಗೆ ಡೌಟ್ ಬರ್ತದೆ. ಆರಾಧನೆ ನಡೆಸ್ತಾ ಇರುವಂತ ವ್ಯಕ್ತಿ, ಅದ್ಭುತ ನಮ್ಮ ಮುಂದೆ ಬರ್ತಾ ಇದೆ, ಗಣೇಶಣ್ಣ ಬರ್ತಾ ಇದ್ದಾರೆ ಅಂದೇಳಿ ಅವಾಗ ಸಭೆ ಎಲ್ಲರೂ ತೆರೆಗೆ ಕರ್ತನಿಗೆ ಕಮ್ ಆನ್. ಚಪ್ಪಾಳೆ. ದುಃಖವು ಬಡತನವು ರೋಗವು ಬಂದರು ನನ್ಸು ಗುಣಪಡಿಸುವ. ದುಃಖವು ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ. ಪರಿಶುದ್ಧಾತ್ಮನು ನಮ್ಮಲ್ಲಿ ಇರುವಾಗ ಲೋಕವ ನಾವು ಕದಲಿಸೋಣ. ನಿನ್ನ ಪ್ರಭಾವವು ನಮ್ಮ ಶಖರಿಯ ಸೋದರ ಬಾಬಾ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು. ಒಂದು ನಿಮಿಷ ಯಾರು ಹೇಳಿದ್ರು
ಹಾಡುವಾಗ ಕಣ್ಣು ಮುಚ್ಕೋಬೇಕು ಅಂದೇಳಿ ಕಣ್ಣು ತೆಗೀರಿ, ಬಾಯಿ ತೆಗೀರಿ, ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿನ್ನ ಜೀವಿತದಲ್ಲಿ ಇವತ್ತು ಕರ್ತನೇನೋ ಮಾಡಲಿಕ್ಕಿದ್ದಾನೆ, ನಿನ್ನ ಜೀವಿತದಲ್ಲಿ ಕರ್ತನೇನೋ ಮಾಡಲಿಕ್ಕಿದ್ದಾನೆ. ನಮಲನ ಚಂದರೆ ರೋಗವು ಬಡತನವು ದುಃಖವು ವೇದನೆಯು ಬಂದರು ನನ್ನೆಸು. ರೋಗವು ಬಡತನವು ದುಃಖವು ವೇದನೆಯು ಬಂದರು ನನ್ನೆಸು, ನನ್ನೆಸು. ಪಕ್ಕದಲ್ಲಿದ್ದ ನೋಡಿ ಹೇಳ್ರಿ, ನನ್ನೆಸು, ನನ್ನೆಸು. ನಂಬಿಕೆ ನಮ್ಮಲ್ಲಿ ಕೇಳ್ರಿ ಆಯ್ತಾ ಎಂದೇಳಿ ಪಕ್ಕದಲ್ಲಿದ್ದ ನೋಡ್ರಿ, ನಂಬಿಕೆ ನಮ್ಮಲ್ಲಿ ದೇವರ ಮಹಿಮೆಯ ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ. ಪುನರುತ್ಥಾನ ಶಕ್ತಿ ಎಲ್ಲರೂ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ಯೇಸಪ್ಪ. ಆಮೆನ್, ಆಮೆನ್, ಆಮೆನ್. ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ, ದೇವಗಳೋಡುತ್ತೆ, ದೇವಗಳೋಡುತ್ತೆ, ನಿನ್ನ ಪ್ರಭಾವವು ಅನೇಕರನ್ನು ಮುಟ್ಟುತ್ತಾ ಇದ್ದಾನೆ ಆತನೀಗಲೇ. ಸೈತಾನ ಶಕ್ತಿಯು ಪಾಪನ ಜೀವಿತವು ಈಗಲೇ ನನ್ನೆಸು ಒಡೆದು ಹಾಕುವ. ಸೈತಾನ ಶಕ್ತಿಯು ಈಗಲೇ ನನ್ನೆಸು ಒಡೆದು ಹಾಕುವ. ಪರಿಶುದ್ಧಾತ್ಮನು ನನ್ನಲ್ಲಿ ಇರುವಾಗ ಲೋಕವ ನಾವು ಕದಲಿಸೋಣ, ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ನಾಳೆಯಲ್ಲ ಹಿಂದೆ ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಹಿಂದೆ ನಡೆಯುತ್ತೆ, ದೆವ್ವಗಳೋಡುತ್ತೆ, ನೋವು ನೀಗುತ್ತೆ, ಶಾಪಗಳು. ಆಮೆನ್, ಆಮೆನ್, ಆಮೆನ್. ವಾಕ್ಯ ಸಾರಬೇಕು, ಬಟ್ ಹೇಳ್ತಾ ಇದ್ದೀನಿ ಕೇಳ್ರಿ. 2 ಸ್ವಸ್ಥತೆಗಳನ್ನು ಮಾತ್ರ ಹೇಳಿ ನಾನು ವಾಕ್ಯದೊಳಗೆ ಪ್ರವೇಶಿಸ್ತಾ ಇದ್ದೀನಿ. ಈ ಕಡೆ ಈ ಗುಂಪಿನಲ್ಲಿ ಒಬ್ಬರು ಭಯಂಕರವಾದಂಥ ಹೊಟ್ಟೆ ನೋವು ಅಂದರೆ ಸಾಧಾರಣವಾದಂಥ ನೋವಲ್ಲ, ಯಾರೋ ಏನೋ ಹಿಂಡಿದಂಗೆ ನೋವು. ಇಲ್ಲಿ ಬರುವಾಗ ಕೂಡ ನೋವಿನಿಂದ ತಿನ್ನಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ. ಆ ವ್ಯಕ್ತಿ ನೀವಾಗಿದ್ದರೆ, ನನಗೆ ಗೊತ್ತು ನೀವಿಲ್ಲಿದ್ದೀರಿ, ಆ ವ್ಯಕ್ತಿ ನೀವಾಗಿದ್ದರೆ ಅದು ಬಿಟ್ಟೋಗೈತೆ. ಯಾರ ವ್ಯಕ್ತಿ ಪರೀಕ್ಷಿಸಿ ನೋಡ್ರಿ ಯಾರಾದರೂ. ನಾನು ಹೇಳಿದ್ದು ನಾನು ನಿಮಗೋಸ್ಕರ ಪ್ರೇಯರ್ ಮಾಡಲ್ಲ. ಸ್ವಾಮಿ ಮುಟ್ಟಿ ಗುಣಪಡಿಸಿದ್ದಾನೆ. ಇಲ್ಲಿ ಬರೋ ಮುಂತೆ ಹೊಟ್ಟೆಲಿ ಏನೋ ಒಂಥರ ಸಂಕಟ, ಏನೋ ಯಾರೋ ಹಿಂಡಿದಂತೆ ನೋವು. ಇವತ್ತು ತಿನ್ನಲಿಕ್ಕೆ ಆಗಲಿಲ್ಲ, ನೀರು ಕುಡಿಲಿಕ್ಕೂ ಸರಿಯಾಗಿ ಆಗಿಲ್ಲ. ನೀವೇನಾ ಯಾರು ಬಂದಾರೆ ನಿಮ್ಮ ಜೊತೆಗೆ?
ಅವ್ರು ಹೇಳೋದು ಸರಿನಾ ಸುಳ್ಳು ಹೇಳ್ತಾ ಇದ್ದಾರೆ? ಹೇಳ್ರಿ, ಸರಿ ಹೇಳ್ತಿದ್ದಾರೆ. ಏನು ಹೆಸರು? ಪುಷ್ಪ. ಪುಷ್ಪ ಅವರೇ, ನನಗೆ ಹೇಳಿದ್ದೀರಾ ನಿಮಗೆ ಸಂಕಟ ಐತೆ ಅಂದೇಳಿ, ಈ ನೋವೈತೆ ನನಗೆ ನೀವು ತಿಳಿಸಿದ್ದೀರಾ ಅಂದರೆ ಯಾರ್ರಿ ತಿಳಿಸಿದಾನೆ? ನಾನಿಲ್ಲಿ 3 ದಿನ ನಿಮ್ಮ ಹತ್ರ ಸಾರ್ಲಿಕ್ಕೆ ಬಂದದ್ದು ಸತ್ತಂತ ಯೇಸು ಅಲ್ಲ, ಸತ್ತರೊಳಗಿಂದ ಎದ್ದು ಜೀವಿಸುವ ಯೇಸು. ಯೇಸು ನಿಮ್ಮನ್ನು ಮುಟ್ಟಿ ಗುಣಪಡಿಸಿದ್ದಾನೆ, ಅದು ಎಂದೆಂದಿಗೂ ವಾಪಸ್ ಬರುವುದೇ ಇಲ್ಲ. ಆಮೆನ್. ನಾನು ಹೇಳಿದೆ, ಇಬ್ಬರು ಅನೇಕರನ್ನು ಸ್ವಾಮಿ ಮುಟ್ತಾ ಇದ್ದಾನೆ. ಈ ಭಾಗದಲ್ಲಿ ವೇಸ್ಟ್, ನಡದ ಹಿಂಭಾಗದಲ್ಲಿ ಸೆಂಟರ್ನಲ್ಲಿ ಒಂಥರ ಚುಚ್ಚಿದಂತೆ ನೋವು, ಚುಚ್ಚಿದಂತೆ. ಭಾಳ ಹೊತ್ತು ನಿಂತ್ಕೊಳ್ಳಿಕ್ಕೆ ಆಗಲ್ಲ ನಿಮಗೆ. ಇವ್ರು ಬೇಡ ನಮ್ಗೆ ನಿಲ್ಲಿಸಿದ್ದಾರೆ ಅಂದಿದ್ದೀರಿ. ಆ ವ್ಯಕ್ತಿಯನ್ನು ಸ್ವಾಮಿ ಮುಟ್ಟಿದ್ದಾನೆ, ವಾಸಿಯಾಗಿದೆ. ನೀವೇ ಆ ವ್ಯಕ್ತಿಯನ್ನು ನಿಮಗೆ ಗೊತ್ತಿದ್ರೆ 2ನೇ ಸಾರಿ ಕರೀಲಿಕ್ಕೆ ಮಾಡಬೇಡ್ರಿ. ನಿಮ್ಮ ಕೈಯನ್ನು ಎತ್ತರಿ. ನಡದಲ್ಲಿ ವೇಸ್ಟ್, ನಡದಲ್ಲಿ ಹಿಂಭಾಗದ, ನಡದ ಮಧ್ಯದಲ್ಲಿ ಚುಚ್ಚುವಂತೆ ನೋವು. ನಿಮ್ಮ ಅದ್ಭುತವನ್ನು ಕಳ್ಕೋಬೇಡ್ರಿ. ಯಾರ ವ್ಯಕ್ತಿ? ನೀವಿಲ್ಲಿದ್ದೀರಿ, ನನಗೆ ಗೊತ್ತು. ಸಭೆ ಆದಮೇಲೆ ನಾನು ಬಂದು ಭೇಟಿಯಾಗ್ಲಿಕ್ಕೆ ಹೋಗಬೇಡ್ರಿ. ಈಗಲೇ ಸ್ವಾಮಿಗೆ ಹೇಳ್ರಿ, ನನಗೆ ಗೊತ್ತು ನನ್ನ ಯೇಸು ಜೀವಿಸೋ ದೇವರು ಒಂದು ಸುಳ್ಳು ಹೇಳಲ್ಲ. ಮುಟ್ಟಿದಾನಂದರೆ ಮುಟ್ಟಿ ಗುಣಪಡಿಸಿದ್ದಾನೆ. ಈಗಲೇ ನೀವು ನಿಮ್ಮ ಅದ್ಭುತವನ್ನು ಹೊಂದಿಕೊಳ್ಳ್ರಿ. ಯಾರೋ ವ್ಯಕ್ತಿ ನಾಚಿಕೆ ಪಡದಂತೆ ನಿಮ್ಮ ಕೈಯನ್ನು ಮೇಲೆ ಕೆತ್ತಿರಿ. ನಿಮಗೆ ಆ ನೋವು ಆ ತೊಂದರೆ ಇತ್ತು. ಆಮೆನ್. ಹಲ್ಲೆಲೂಯಾ. ಕೇಳ್ರಮ್ಮ, ಅವ್ರಿಗೆ ಅದೇ ನೋವಿತ್ತ ಅಂದೇಳಿ. ರೇಷಾಖಲ ಮಲನಸ್ ಹಿಂದೆ ನಡದಲ್ಲಿ ಚುಚ್ಚಿದಂತೆ ನಿಂತ್ಕೊಳ್ಳಿಕ್ಕೆ ಭಾಳ ಹೊತ್ತು ಆಗಲ್ಲ. ಎಷ್ಟು ಸಮಯದಿಂದ ಇತ್ತು? 5-6 ವರ್ಷ. ಈಗ ಹೆಂಗ ಅನಿಸ್ತಾ ಇದೆ? ಇವಾಗ ಸ್ವಲ್ಪ ಇತ್ತು. ಇನ್ನು ಕಾಲು ನೋವಲ್ಲ, ಅದು ನಡದ ನೋವು, ಸೆಂಟಲಲ್ಲಿ. ಇಲ್ಲಿ ಬರೋ ಮುಂಚೆ ನನಗೆ ನೀವು ಹೇಳಿದಿರ ಆ ನೋವು ಐತೆ ಅಂದೇಳಿ. ಏನ್ ಹೆಸರಮ್ಮ ನಿಮ್ದು? பொன்னம்மா. தமிழ்காரங்களா? கர்த்தர் உங்களை சுகமாக்கி விட்டார். ஆசீர்வதிங்க, உட்காருங்க. ஹalleluya. பொன்னம்மா, பொண்ணை எடுத்துன்னு போ வீட்டுக்கு. ಆಮೆನ್. ಕಮ್ ಆನ್. ಕರ್ತನ ಸನ್ನಿಧಿಯಲ್ಲಿ ಜೋರಾಗಿ ಚಪ್ಪಳೆ ತಟ್ಟುತ್ತಾ ಕೂತ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಕೂತ್ಕೊಳ್ಳಿ ಪ್ಲೀಸ್. ಅದಕ್ಕೆ ನಾಳೆಯಿಂದ ಬೇಗ ಬಂದರೆ ಇನ್ನು ಹೆಚ್ಚಿನ ಸಮಯ ಆರಾಧನೆ ಮಾಡ್ಬೋದು. ದೇವರ ಸೇವಕರು ಮಾತುಗಳನ್ನು ಕೇಳಿ ಮುಂದೆ ಬಂದು ಕೂತ್ಕೊಂಡು ಅಭಿಷೇಕ ಹೆಚ್ಚಾಗಿ ಪಡ್ಕೊಂಡು ಬೇಗ ನಿಮ್ಮದೇ ಸ್ವಂತ ವಾಹನಗಳನ್ನು ಇಟ್ಕೊಂಡು ನೀವು ಮಾತ್ರವಲ್ಲದೆ ಬೇರೆಯವ್ರನ್ನ ಕೂಡ ಕರ್ಕೊಂಡು ಹೋಗ್ಬೋದು. ಚಿಕ್ಕ ವಾಹನ ತಗೋಬೇಡ್ರಿ, ದೊಡ್ಡ ವಾಹನ ತಗೊಳ್ರಿ. ಆಮೆನ್. ಸರಿ, ದಯಮಾಡಿ ಆಚೆ ಈಚೆ ನಿಮ್ಮ ಗಮನ ಚಲಿಸ್ಬೇಡ್ರಿ. ನನ್ನ ಕಡೆ ನೋಡ್ರಿ. ಸ್ವಲ್ಪ ಸಮಯದಲ್ಲಿ ಬೇಗನೆ ಮುಗಿಸ್ತೇನೆ ನಾನು. ದಯಮಾಡಿ ಹಿಂದೆ ನೋಡುವವರು ಹುಷಾರಾಗಿರ್ರಿ. ಬೈಬಲ್ನಲ್ಲಿ ಒಂದು ಹೆಂಗಸು ಹಿಂದೆ ನೋಡಿದ್ಲು, ಉಪ್ಪಿನ ಕಂಬ ಆಗ್ಬಿಟ್ಲು. ಹಂಗೆ ಆಗ್ಬಿಟ್ರೆ ನಾನು ಜವಾಬ್ದಾರಿ ಅಲ್ಲ. ಓಕೆ, ನೋಡಬೇಡ್ರಿ, ಆಯಿತಾ? ನನ್ನ ಕಡೆನೇ ನೋಡ್ರಿ. ಆಮೇಲೆ ಮತ್ತೇನು ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. 16ನೇ ವಾಕ್ಯ, ಮತ್ತಾಯಿ 28:16. 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೊರಟು ಹೋಗಿ ಯೇಸು ನೇಮಿಸಿದ ಬೆಟ್ಟಕ್ಕೆ ಸೇರಿದರು. ಅದು ಬೇರೆ ಭಾಷಾಂತರ ಇದೆ, ಪರವಾಗಿಲ್ಲ. ನೀವು ನನ್ನ ಕಡೆ ನೋಡಿ. ದಯಮಾಡಿ ಬೈಬಲ್ ತೆಗಿಬೇಡ್ರಿ. ಪೆನ್ ಪೇಪರ್ ತರುವಂಥ ಒಳ್ಳೆ ಅಭ್ಯಾಸವಿದ್ದರೆ ಬರ್ಕೊಳ್ಬಹುದು. ನನ್ನ ಕಡೆ ನೋಡಿ. 11 ಮಂದಿ ಶಿಷ್ಯರು ಯೇಸು ನೇಮಿಸಿದ ಸ್ಥಳಕ್ಕೆ ಅವರು ಬಂದು ಸೇರಿದರು. ಇವತ್ತು ಕರ್ತನು ನೇಮಿಸಿದ ಜಯದ ದಿನವಿದು. ಕರ್ತನು ನೇಮಿಸಿದ ಸಮಯವಿದು. 6ನೇ ತಾರೀಕು ಮಾರ್ಚ್ ತಿಂಗಳು 2026, 6ರಿಂದ 8 ಗಂಟೆ ತನಕ ಸಭಿಕರೆಲ್ಲರೂ ಸಭೆಯ ಆವರಣದಲ್ಲಿ ಬಂದು ಕರ್ತನನ್ನು ಆರಾಧಿಸಬೇಕೆಂಬುದಾಗಿ ಯೇಸಪ್ಪ ನೇಮಿಸಿದ ಸಮಯವು. ಬಂದಿದ್ದವರಿಗಾಗಿ ಸ್ತೋತ್ರ ಹೇಳ್ತೇನೆ, ಬರದಿದ್ದವರಿಗಾಗಿ ದುಃಖ ಪಡಲ್ಲ. ಯಾಕಂದ್ರೆ ಗೊತ್ತಿದ್ದವರು ಅವರು ವಿಶ್ವಾಸಿಗಳು.
ಕರ್ತನು ನೇಮಿಸಿದ ಸ್ಥಳ. ಆ ಪರಿಸ್ಥಿತಿ, ವಾತಾವರಣ ಚೆನ್ನಾಗಿರಲಿಲ್ಲ ಅವರಿಗೂ ಆ ಟೈಮಲ್ಲಿ. ಮರಣ ವಿಧಿ, ಯೇಸು ಸ್ವಾಮಿ ಸತ್ತೋಗಿದ್ದಾರೆ, ಶಿಲುಬೆಗೆ ಹಾಕಿದ್ದಾರೆ. ಎಲ್ಲ ಕಡೆ ನ್ಯೂಸ್ ಏನೋಯ್ತು, ಶಿಷ್ಯರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂದೇಳಿ. ಸೊ ಯಾವ ಟೈಮಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಗಂಭೀರವಾದ ಸಮಯದಲ್ಲಿ ಜೀವಿಸ್ತಾ ಇರುವಾಗ ಕೂಡ ಯೇಸು ಹೇಳಿದ, ನಾನು ಹೋಗ್ತಾ ಇದ್ದೀನಿ. ಪಾಸ್ಟರ್ ಹೇಳಿದ್ರು, ಸೇವಕರು ಬರ್ತಾ ಇದ್ದಾರೆ. ನಾನಂದಲ್ಲ, ಯಾರನ್ನ ಬರಲಿ, ಪ್ರತಿ ಶುಕ್ರವಾರ ಮೀಟಿಂಗ್ಗೆ ಯಾರನ್ನ ಇರಲಿ, ಸೇವಕರು ಹೇಳಿದ್ದಾರೆ, ಕರ್ತನು ಬರ್ತಾ ಇದ್ದಾನೆ, ನಾನು ಬರ್ತೀನಿ. ಆ ರೀತಿ ಹಠಮಾರಿಗಳಾಗಿ ಇದ್ದರೆ ದೇವರು ನಿಮ್ಮ ಜೀವಿತದಲ್ಲಿ ಏನಾದರೂ ಕಾರ್ಯ ಮಾಡಿ. ಆಮೆನ್. ಅವರಲ್ಲಿ ಬಂದರು. ಏನಾಯ್ತು ನೋಡ್ರಿ, ಅವರಲ್ಲಿ ಬಂದಾಗ ಯೇಸು ಬಂದನು. ವಾವ್! ಯೇಸುವನ್ನು ಅವರು ಕಂಡರು. ನೀವು ಕೇಳ್ಬೋದು, ಪಾಸ್ಟ್ರೇ ರವಿವಾರ ಐತಲ್ಲ, ನಾವು ಶುಕ್ರವಾರ ನಾವು ಯಾಕೆ ಬರಬೇಕು, ಬಂದರೆ ನಮ್ಗೇನು ಸಿಗ್ತದೆ? ಬಂದ್ರಿ ಬಿಡ್ರಿ, ಬಂದವರು ಯೇಸಪ್ಪನನ್ನು ಕಾಣ್ತಾರೆ, ಯೇಸಪ್ಪನನ್ನು ನೋಡ್ತಾರೆ, ಯೇಸಪ್ಪನನ್ನು ಅನುಭವಿಸ್ತಾರೆ. ಹಲ್ಲೆಲೂಯಾ! ಏನು ಸಿಕ್ತು? ನಾನು ಯೇಸಮ್ಮನ ರವಿವಾರ ನಾನು ಸಾಕ್ಷಿ ಹೇಳ್ತೀನಿ, ಕರ್ಕೊಂಡು ಬರ್ರಿ ಎಲ್ಲರನ್ನು. ಈ ವರ್ಷ ಯೇಸಪ್ಪನ ಕಂಡುಕೊಂಡು 42 ವರ್ಷಗಳಾಗ್ತಾ ಇದೆ. ಹಾಸ್ಪಿಟಲಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸ ಬಿಟ್ಟು ಸಂಪೂರ್ಣ ಸೇವೆಗೆ ಬಂದು ಈ ವರ್ಷ 25 ವರ್ಷ ಆಗ್ತಾಯಿದೆ, ಈ ಜೂನ್ ತಿಂಗಳು. ಯಾಕದನ್ನು ಹೇಳ್ತಾ ಇದ್ದೀನಿ? ಅದೊಂದು ಸಂಖ್ಯೆ ಅಷ್ಟೇ. ನನ್ನ ಜೀವನ ಸಾಕ್ಷಿ ಹೇಳ್ತೀನಿ, ಗಮನ ಕೊಟ್ಟು ಕೇಳಿರಿ. ಅನೇಕರು ನನ್ನ ಕೇಳಿದರು, ಹೆಸರು ಗಣೇಶ್, ಖಂಡಿತವಾಗಿ ಕ್ರೈಸ್ತವ ಹೆಸರಲ್ಲ. ಬ್ರಾಹ್ಮಣ ಕುಟುಂಬದಲ್ಲಿ, ಅಯ್ಯರ್ ಗೋತ್ರದಲ್ಲಿ, ಮೆಡ್ರಾಸ್ನಲ್ಲಿ ಹುಟ್ಟಿ, ತಮಿಳ್ ಕಾರಣ. ರವಿವಾರ ಹೇಳ್ತೀನಿ, ಇವಾಗ ಟ್ರೈಲರ್ ಅಷ್ಟೇ. ಬೇಗ ಬರ್ರಿ, ಅವಾಗ ಫ್ರಂಟ್ ಸೀಟ್ ಸಿಗ್ತದೆ. ಅನೇಕರು ನನಗೆ ಹೇಳಿದರು, ಏನು ಸಿಕ್ತು ನಿನಗೆ? ಏಸಮ್ಮಿ ನಂಬಿದ್ದಕ್ಕೆ ನನಗೆ ಏಸು ಸಿಕ್ಕಿದ, ಅಷ್ಟೇ ಸಾಕು. ನನಗೆ ಏಸು ಸಿಕ್ಕಿದ, ಬೇರೆ ಏನು ಬೇಡ. ನನಗೆ ಏಸು ಸಿಕ್ಕಿದ, ಏಸು ಸಿಕ್ಕಿದ. ಏನು ಸಿಕ್ತು? ಏಸು ಸಿಕ್ಕಿದ. ಮಂದಿ ನಿಮ್ಮನ್ನು ನೋಡಿ ಕೇಳ್ಬೋದು, DGM ಸಭೆಗೆ ಹೋಗ್ತಾ ಇದ್ರಿ, ಯಾರೋ ಮಾತು ಕೇಳಿ ಮೋಸ ಆಗಿದ್ರಿ, ನಿಮ್ಗೇನು ಸಿಕ್ತು? ಯಾರು ಹೇಳಿದ್ರು ಮೋಸ ಆಗಿದ್ದು? ನಾನು ಯೇಸುವನ್ನು ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ, ಒಂದು ಬೊಕ್ಕಸ ಕಂಡುಕೊಂಡೆ, ಒಂದು ನಿಧಿಯ ಪಡೆದುಕೊಂಡೆ, ಒಂದು ಬೊಕ್ಕಸ. ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ರಾಜ, ಸರ್ವಶಕ್ತನು ನನ್ನ ಸ್ವಂತನಾದನು, ಸಾವಗೆದ್ದನು, ನನ್ನ ಜೀವವಾದನು. ಅವರಲ್ಲಿ ಬಂದರು, ಯೇಸುವನ್ನು ಅವರು ಕಂಡರು. ಕೆಲವರು ಸಂಶಯ ಪಟ್ಟರು. ಇರ್ತಾರೆ ಸಂಶಯ ಪಡೋರು ಇರ್ತಾರೆ. ಆದರೆ ನೀವು ಯಾವ ಗುಂಪಿಗೆ ಸೇರಿದವರು? ನಾನು ತೀರ್ಮಾನ ಮಾಡಿದ್ದೀನಿ, ಯಾರು ನನ್ನ ಜೊತೆಗೆ ಬರಲಿ ಬಿಡಲಿ, ನಾನು ಯೇಸು ಇದ್ರೆ ಸಾಕು. ನನ್ನ ಬಾಳ ದೋಣಿಯಲ್ಲಿ ಶ್ರೀ ಯೇಸು ಇರುವನು, ಭಯವೇ ಇಲ್ಲ ನನಗೆ, ಭಯವೇ ಇಲ್ಲ, ಭಯವೇ ಇಲ್ಲ. ಇಷ್ಟ ಇದ್ರೆ ಜೊತೆಗೆ ಬರ್ರಿ, ಇಲ್ಲಂದ್ರೆ ಹಂಗೆ ಕುಂಡ್ರಿ. ಹಲ್ಲೆಲೂಯ. ಕೆಲವರು ಸಂಶಯ ಪಟ್ಟರು, ಇರ್ತಾರಂಥವ್ರು. ಆದರೆ ಯೇಸುವನ್ನು ಯಾರಾದ್ರು ನೋಡಿದರೆ ಸುಮ್ಮನೆ ಇರೋಕ್ಕಾಗಲ್ಲ. ಅವರು ಆರಾಧಿಸಲು ಪ್ರಾರಂಭಿಸಿದರು. ಆರಾಧನೆ ಅಂದರೆ ನಮಗೆ ತಪ್ಪರ್ಥ ಇದೆ. ರವಿವಾರ ಏನೋ 45 ನಿಮಿಷ. ಪ್ಲೀಸ್, ನಿಮ್ಮ ತಂಡದ ಬಗ್ಗೆ ನಾನು ಹೇಳ್ತಾ ಇಲ್ಲ, ದುನಿಯಾ ನೋಡ್ಬಿಟ್ಟಿನಿ. ಆರಾಧನೆ ನಾಯಕರು ಮಾಡುವ ನಾಟಕ. ಕೈ ತಂದಿದ್ದೀರಾ, ಕಾಲು ತಂದಿದ್ದೀರಾ,
ಸಂತೋಷವಾಗಿದ್ದೀರಾ, ಆನಂದವಾಗಿದ್ದೀರಾ? ನಾನು ಹೇಳ್ತೀನಿ, ನಾನು ಆನಂದವಾಗಿಲ್ಲ, ಸಂತೋಷವಾಗಿಲ್ಲ, ದುಃಖದಲ್ಲಿದ್ದೀನಿ. ಸಭೆಗೆ ಬಂದಿನಿ, ಆ ಪ್ರಶ್ನೆಗಳು ಕೇಳೋದು ಬಿಟ್ಟು ನನ್ನನ್ನು ಆರಾಧನೆಯಲ್ಲಿ ನಡೆಸು. ನಾವು ಅಂದ್ಕೊಂತೀವಿ ಬರೀ 45 ನಿಮಿಷ ಆರಾಧನೆ ಅಂತ. ಇಲ್ಲ, ಆರಾಧನೆ ಏಸಪ್ಪ ನೀವು ನೋಡಿದಾಗೆಲ್ಲ ಮಾಡ್ತಾ ಇರಬೇಕು. ಏಸಮ್ಮಿ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಅದಕ್ಕೆ ಸೂರ್ಯನು ಉದಯವಾದ ಸಮಯದಿಂದ ಅಸ್ತಮಾನವಾಗುವ ತನಕ ಕರ್ತನ ನಾಮವು ಗೋಚರ ಪಡಲ್ಬೇಕು, ಯೇಸುವಿನ ನಾಮವು ಉನ್ನತಕ್ಕೆ ಎತ್ತಲ್ಪಡಬೇಕು. ಅವಾಗ ಡ್ರಮ್ ಬೇಡ, ಮ್ಯೂಸಿಕ್ ಬೇಡ, ಆರಾಧನೆ ನಾಯಕನು ಬೇಡ, ಆರಾಧನೆ ನಾಯಕ ನೀನೇ. Amen. Hallelujah. Amen. 8 ನಿಮಿಷ ಇದೆ, ಬಟ್ ನೀವು ಲೇಟ್ ಬಂದಿದ್ದಕ್ಕೆ ನಾನು 10 ನಿಮಿಷ ಎಕ್ಸ್ಟ್ರಾ ತಗೊಂತೇನೆ. Amen. ಯೇಸುವನ್ನು ನೋಡಿದವರು ಸುಮ್ಮನೆ ಇರಕ್ಕಾಗಲ್ಲ, ಉಕ್ಕಿಕೊಂಡು ಬರ್ತದೆ. ಇಲ್ಲಿ ಏನೇನೋ ಹೇಳಬೇಕು ಪಾಪ ಆರಾಧನಾ ನಾಯಕರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಉಸಿರಾಡ್ತಾ ಇದ್ದೀರಾ, ಸಂತೋಷವಾಗಿದ್ದೀರಾ, ಬ್ಲಾ 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 ಬ್ಲಾ, ಅದೆಲ್ಲ ಬೇಡ. ಆತನ ನೋಡಿದರೆ ಜಲ 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 ಜೀವ ಜಲ, ಅದು ದೇವರ ಆತ್ಮನ ಬಲ. ಯೇಸುವೆ ನಾವು ನಿನ್ನಾಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಅವನು ನೋಡಿದರೆ ಹೋಗ್ತಾ ಇರ್ತದೆ, ಕಂಟ್ರೋಲ್ ಮಾಡಕ್ ಆಗಲ್ಲ. ಅಲ್ಲಲ್ಲೂಯ್ಯ. ನನ್ನ ಸ್ನೇಹಿತರು ಪಾಸ್ಟರ್ ರಾಮಬಾಬು ಯಾವಾಗಲೂ ಹೇಳ್ತಾರೆ, ನನ್ನ ಗಾಡಿಗೆ ರಿವರ್ಸ್ ಗೇರ್ ಎಲ್ಲ ಬರೀ ಮುಂದೆನೇ ಹೋಗ್ತಾ ಇರ್ತೈತೆ ಗಾಡಿ. ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ಎಂಡ್ ಮಾಡ್ತೀವೋ ಗೊತ್ತಿಲ್ಲ. ಆಮೇಲೆ ನಮ್ಮದು ಸ್ವಂತ ಕಾರ್ ಗಾಡಿಗಳಿದೆ, ರಾತ್ರಿ 12 ಗಂಟೆ ತನಕ ನಾನು ನಿಮಗೆ ಹೆಚ್ಚು ಹೇಳ್ಬೋದಾಗಿತ್ತಲ್ಲ. ಏನು ಮಾಡಬೇಕು ಪಾಸ್ಟರ್? ನಾವು ಕೇಳ್ರಿ, ಕೇಳುವ ಪ್ರತಿಯೊಬ್ಬನಿಗೆ ಕೊಡಲ್ಪಡುತ್ತದೆ. ಅಪ್ಪನ ಕೇಳ್ರಿ, ಯಾವ ಮನುಷ್ಯರನ್ನ ಕೇಳ್ಬೇಡ್ರಿ, ಅಪ್ಪನ ಕೇಳ್ರಿ, ಅಪ್ಪ ಕೊಡ್ತಾನೆ. ಕೇಳಲ್ಲ. ಆರಾಧಿಸ್ತಾ ಇದ್ದಾಗ ಯೇಸುಸ್ವಾಮಿಯವ್ರ ಸಮೀಪಕ್ಕೆ ಬರ್ತಾನೆ. ಯೇಸುಸ್ವಾಮಿ ಸಮೀಪಕ್ಕೆ ಬಂದು ಹೇಳ್ತಾನೆ, ಅವ್ರ ಹತ್ರ ಮಾತನಾಡ್ತಾನೆ. ಆರಾಧನೆ ಬಂದರೆ ಏನೋ ನಾವು ಬಡ 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 ಏನು ಹೇಳಿ ಬೇಗನೆ ಅದರಲ್ಲಿ 5 ಸಾರಿ ಟೈಮ್ ನೋಡುವಂಥದ್ದು ಅಲ್ಲ. ಆರಾಧನೆಯಲ್ಲಿ ನಾನು ಆತನ ಹತ್ರ ಮಾತಾಡ್ತೇನೆ, ಆತನ ನನ್ನ ಹತ್ರ ಮಾತಾಡ್ತಾನೆ. ಆತನ ಸ್ವರವನ್ನು ಕೇಳಿ ನಾನು ಸಂತೋಷವಾಗಿ ಮನೆಗೆ ಹೋಗಬೇಕು. ಆತನ ಸ್ವರ ಕೇಳುವುದೇ ನನ್ನ ಆತ್ಮಕ್ಕೆ ಆನಂದ. ಏಸಪ್ಪ ಹೇಳಿದರು, ನಾನು ಸ್ವಂತವಾಗಿ ನಾನು ಏನು ಮಾಡಲ್ಲ, ನನ್ನ ತಂದೆ ಏನು ಹೇಳ್ತಾರೋ ಅದನ್ನೇ ಮಾಡ್ತೀನಿ. ಯೇಸು ಹೇಳಿದರು, ನನ್ನ ಕುರಿಗಳು. ಎಷ್ಟು ಜನ ಇದ್ರಿ ಇಲ್ಲಿ ಯೇಸಪ್ಪನ ಕುರಿಗಳು? ಕೈ ಎತ್ತಿ ಸ್ವಲ್ಪ ಜೋರಾಗಿ ಹಲಲು ಹೇಳ್ತೀರಾ? ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತದೆ. ಯೇಸಮ್ಮಿ ಸ್ವರ, ವಾಹ್ ವಾಹ್. ಕೂತ್ಕೊಳ್ತಾ ಇದ್ದೆ, ಸ್ವಾಮಿ ಏನು ಮಾತಾಡಬೇಕಪ್ಪ ಇವತ್ತು ಅಂದೇಳಿ. ಸ್ವಾಮಿ ಮಾತಾಡ್ತಾ ಇದ್ರು. ತಕ್ಷಣ ಒಂದು ಪೆನ್ ಪೇಪರ್ ತೊಗೊಂಡು ಎಸ್ಪ ಮಾತಾಡ್ದ, ಎಲ್ಲ ಬರ್ಕೊಂಡ್ಬಿಟ್ಟೆ. ಅಲ್ಲಿ ಪಕ್ಷಪಾತಿ ಅಲ್ಲ. ನನ್ನ ಕುರಿಗಳು, ನನ್ನ ಪಾಸ್ಟರ್ಗಳಂದು ಹೇಳಿಲ್ಲ, ನನ್ನ ಸೇವಕರಂದು ಹೇಳಿಲ್ಲ, ನನ್ನ ಪ್ರವಾದಿಗಳಂದು ಹೇಳಿಲ್ಲ, ನನ್ನ ಸುವಾರ್ತಿಗಳಂತ ಕೇಳಿಲ್ಲ. ನನ್ನ ಕುರಿಗಳು ನನ್ನ ಸ್ವರ ಕೇಳ್ತತೆ. ಕುರಿ ಆಗ್ರಿ, ಕುರುಬನ ಸ್ವರ ಕೇಳ್ತೀರಿ. ಬಂದು ಏನು ಹೇಳಿದ? ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮಸ್ತ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಪ್ರಪಂಚದಲ್ಲಿ ಏನನ್ನ ಆಗಲಿ ನಮ್ಮಪ್ಪ ಬಾಸ್ ಆಗಿದ್ದಾನೆ, ನಮ್ಮಪ್ಪ ರಾಜನಾಗಿದ್ದಾನೆ. ಯಾರು ಏನು ಮಾಡಕ್ಕೆ ಆಗಲ್ಲ. ಸೈತಾನ್ ಏನು ಮಾಡ್ತಾನೆ ಅಂತ ಅಂಜಿಕೊಂಡು ಜೀವಿಸ್ಬೇಡ್ರಿ. ಸೈತಾನ್ ಅಂಜಿಕೊಂಡು ಜೀವಿಸ್ಬೇಕು. ದೇವರ ಸಭೆ ಮುಂದೆ ಏನು ಮಾಡಲಿಕ್ಕಿದೆ, ಮತ್ತು ವಿಶೇಷವಾಗಿ ಇವತ್ತು ಗಣೇಶ್ ಬಂದೋಗಿದ್ದಾನೆ. ಇಲ್ಲಿ 3 ದಿನದಲ್ಲಿ ಏನಾಗ್ತದೋ ಗೊತ್ತಿಲ್ಲ, ಆದರೆ ಒಂದು ಪ್ರಳಯವನ್ನು ಕರ್ತನು ಎಬ್ಬಿಸಬೇಕು ನನ್ನ ಪ್ರಾರ್ಥನೆ. ಹಲ್ಲೆಲೂಯ. ಯಾರಿಗೂ ಅಂಜಂಗಿಲ್ಲ.
जब से आया यीशु मन में मेरे, दूर हुए हम मन में मेरे, शैतान का डर दिल से गया, दिल मेरा खुशियों से भर गया। हालेलुया हालेलुया हालेलುಯಾ ಹಾಲೆಲುಯಾ ಹಾಲೆಲುಯಾ ಆಮೆನ್. ಬರೀ ಇಲ್ಲಿ ಆಡ್ತಾ ಇಲ್ಲ, ನನ್ನ ರೂಮ್ನಲ್ಲಿ ನಾನು ಆಡ್ತಾ ಇರ್ತೀನಿ. ಅದಕ್ಕೆ ಇಲ್ಲಿ ಬಂದು ಆಡಲಿಕ್ಕೆ ಸುಲಭ ಆಗ್ತದೆ. ಕೆಲವರ ಮನೆಯಲ್ಲಿ ಆಡೋದೇ ಇಲ್ಲ. ಕೆಲವರು ಚರ್ಚಲ್ಲಿ ಕೂಡ ಸೀರಿಯಸ್ ಇರ್ತಾರೆ. ಪ್ರೇಸ್ ದಿ ಲಾರ್ಡ್, ಪ್ರೇಸ್ ದಿ ಲಾರ್ಡ್. फेविकॉल का जोड़ से भी ये मजबूत है, हाथ नहीं उठा रहा है. हालेलुया. ಹುಟ್ಟುಕುಂಟ ಸ್ವಸ್ಥತೆ ಆದಮೇಲೆ ಕುಣಿಯುತ್ತಾ ಜಿಗಿಯುತ್ತಾ ಸ್ತುತಿಸುತ್ತಾ ಆಲಯದೊಳಗೆ ಹೋದ. ಆಮೆನ್. ಕೆಲವರು ಯಾಕಷ್ಟು ಸೀರಿಯಸ್? ಯವನಸ್ಥರು ವಿಸಿಲ್ ಹೊಡೆದಾಗ ಕೆಲವರು ಸೀರಿಯಸ್ಲಿ ಇರ್ತಾರೆ, ಕೆಲವರು ಹಿರಿಯರಿಗೆ. ನಮ್ಮ ಹಿರಿಯ ಸಭಾಪಾಲಕರು ಹೇಳ್ತಾ ಇದ್ರು, ಕೆಲವರು ಹೇಳಿದ್ರು, ಪಾಸ್ಟರ್ ಅವರೆಲ್ಲ ವಿಸಿಲ್ ಹೊಡಿತಾ ಇದ್ದಾರೆ, ಒಳ್ಳೇದಲ್ಲ, ಹೋಗ್ತಾರೆ ಸಭೆ ಬಿಟ್ಟು. ಆಗ ನಮ್ಮ ಪಾಸ್ಟರ್ ಹೇಳಿದ್ರು ಅವ್ರಿಗೆ, ವಿಸಿಲ್ ಹೊಡೆದಾಗ ಹೋಗಬೇಕಾದ ಟ್ರೈನ್ ಹೋಗ್ತತೆ, ಇರಬೇಕಾದ ಟ್ರೈನ್ ಇರ್ತದೆ. ಹಲ್ಲೆಲೂಯಾ ಆಮೆನ್. ನಟನವಾಡಿ ಸ್ತುತಿಸುವೆನು ಕರ್ತ, ನಾನು ನಿನ್ನ ಸ್ತುತಿಪೆ. ದಾವಿದಿನ ಹೆಂಡತಿ ಬೈದ್ಲು, ನಾಚಿಕೆಗಟ್ಟು ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ನಿಮ್ಮ ಅಪ್ಪನ ಕಡೆಯಿಂದ ನಾನು ಬಿಡಿಸಿದ ನನ್ನ ದೇವರ ಮುಂದೆ ಇನ್ನು ನಾಚಿಕೆ ಕೆಟ್ಟು ನಾನು ಆಡ್ತೀನಿ. ಏಸಾಮಿನ ಕಂಡ್ಕೊಂಡಾಗ ನನ್ನ ನಾಚಿಕೆ ಎಲ್ಲ ಹೋಯ್ತು. ಅದಕ್ಕೆ ನಾಚಿಕೆ ಇಲ್ದಂಗೆ ಅಪ್ಪನಿಗೆ ಏನ್ ಬೇಕೋ ನಾನು ಕೇಳ್ತೀನಿ. ನೀವು ನಿಮ್ಮ ಅಪ್ಪನ ನಾಚಿಕೆ ಬಿಟ್ಟು ಕೇಳ್ರಿ, ನಿಮಗೇನ್ ಬೇಕು. ಹಲ್ಲೆಲೂಯಾ. ಕಣ್ಣೀರು ಸುರಿಸೋದ್ರ ಬಗ್ಗೆ ನನಗೇನಿಲ್ಲ. ಕೆಲವರು ಬಂದು, ಕಣ್ಣೀರು ನಿಂದ ನಾ ಬಂದೆನು, ತಪ್ಪಿ ಹೋದ ಮಗನಂತೆ ನಾನೇದನು. ಆ ತಪ್ಪಿ ಹೋದ ಮಗ ಬರ್ತಾ ಇರುವಾಗ ದೂರದಿಂದ ತಂದೆ ನೋಡಿದ. ಅವ್ನು ದೊಡ್ಡ ಲಿಸ್ಟ್ ಮಾಡ್ಕೊಂಡು ಬಂದ. ಅಪ್ಪನ ಮುಂದೆ ಹೆಂಗೆ ಹೇಳ್ತೀನಿ ಹೇಳ್ದ, ಆ ಬಕ್ವಾಸ್ ಎಲ್ಲ ಕೇಳಲಿಕ್ಕೆ ನನಗೀಗ ಟೈಮ್ ಇಲ್ಲ. ಅವನು ಅಪ್ಪಿಕೊಂಡು ಮುದ್ದಿಟ್ಟು ಹೇಳ್ದೆ, ಇವನಿಗೆ ಶೇವಿಂಗ್ ಮಾಡಿಸ್ರಿ, ಹೊಸ ಬಟ್ಟೆ ಹಾಕ್ಸ್ರಿ, ಸ್ನಾನ ಮಾಡಿಸ್ರಿ, ಅದು ಹೇರ್ ಡೈ ಮಾಡಿಸ್ರಿ, ಏನು ಮಾಡ್ತಿರೋ ಮಾಡ್ರಿ. ದೊಡ್ಡ ಕೊಬ್ಬಿನ ಕುರಿಯನ್ನು ಕೊಯ್ದು ಕುತೂಹಲ ಕೊಂಡಾಟವೇ. ಆಮೆನ್. ತಂದೆಯ ಮನೆಯಲ್ಲಿ ಸವೆ ಎಲ್ಲಿಯೂ ಇಲ್ಲದ. ಆಮೆನ್. ದುಃಖ ಆಗ್ತದೆ ಕೆಲವು ಕ್ರೈಸ್ತವರು ನೋಡಿದಾಗ, ಜೀವಿತದಲ್ಲಿ ಆನಂದವೇ ಇಲ್ಲ. ಸೀರಿಯಸ್ಲಿ ಪ್ಲೀಸ್, ಬೇಜಾರಾಗ್ತದೆ. ಎಸ್ ಏನು ಹೇಳಿದ್ರು ಗೊತ್ತಾ? ನಿಮ್ಮ ಹೆಸರು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಅದಕ್ಕೆ ನೀವು ಆನಂದವಾಗಿರಿ ಸಾಕು. ಆ ಪುಸ್ತಕದಿಂದ ಯಾರು ಅಳಿಸ್ಲಿಕ್ಕೆ ಆಗಲ್ಲ. ಅಂಜೂರದ ಗಿಡವು ಫಲ ಕೊಡದೇ ಇದ್ದರು, ದ್ರಾಕ್ಷಿವಲ್ಲಿಯೂ ಫಲ ಕೊಡದೇ ಇದ್ದರು, ಮಂದೆಯಲ್ಲಿ ಯಾವುದೇ ಇಲ್ಲದಿದ್ದರೂ ಕೂಡ ನನ್ನ ಕರ್ತನಲ್ಲಿ ನಾನು ಉಲ್ಲಾಸಿಸುತ್ತೇನೆ. ಆತನು ನನ್ನ ಕಾಲನ್ನು ಜಿಂಕೆ ಕಾಲಂತೆ ಮಾಡಿ ಬೆಟ್ಟವ ದಾಟ ಮಾಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸರ್ವ, ನೀನೇ ನನ್ನ. ಇಲ್ಲಿಂದ ಬರ್ತೈತೆ ಅದು, ಇಲ್ಲಿಂದ ಬರ್ತೈತೆ, ಇಲ್ಲಿಂದ ಬರ್ಬೇಕ್ರಿ ಅದು, ಇಲ್ಲಿಂದ ಬರ್ಬೇಕದು, ಇಲ್ಲಿಂದ ಬರಬೇಕು. ಹಲ್ಲೆಲೂಯಾ. ಬೇಜಾರಾಗ್ತದೆ ಕೆಲವರು ನೋಡಿದಾಗ. ಇದು ಕ್ರೈಸ್ತವ ಜೀವನ ಅಂದರೆ ಬೇಕಾದಲ್ಲೇ ಅನಿಸ್ತದೆ. ಬೇಡ, ಆನಂದವಾಗಿ ಎಂದು ಆನಂದ ಬೇಡ. ಶೋಧನೆ ಆಗ್ತದೆ, ಹಾಡಾಡ್ಲಿಕ್ಕೆ ನಿಲ್ಲಿಸ್ತಾ ಇದೆ. ಶೋಧನೆ ಆಗ್ತದೆ, ಹಾಡಾಡ್ಲಿಕ್ಕೆ. ಹಲ್ಲೆಲೂಯಾ. ಆಮೆನ್. ಸಮಸ್ತ ಅಧಿಕಾರವು ನಮ್ಮ ತಂದೆದ.
ನಾನು ಮುಟ್ಟಬೇಕಂದ್ರೆ ನಮ್ಮ ಅಪ್ಪನ ಪರ್ಮಿಷನ್ ತಗೋಬೇಕು. ನನ್ನ ಸುತ್ತಲೂ ಆತನು ಬೇಲಿಯನ್ನು ಹಾಕಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಮತ್ತು ಶಿಷ್ಯರಿಗೆ ಹೇಳ್ತಾನೆ, ಹೋಗಿರಿ, ಸರ್ವ ಜಗತ್ತಿಗೆ ಹೋಗಿರಿ. ನಾನು ನಿಮ್ಗೆ ಏನೇನು ಕಲಿಸ್ಕೊಟ್ಟಿದ್ದೀನಲ್ಲ ಅದನ್ನೆಲ್ಲ ಹೋಗಿ ಅವ್ರಿಗೆ ಕಲಿಸ್ಕೊಡ್ರಿ. ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ಅವ್ರಿಗೆ ದೀಕ್ಷಾ ಸ್ನಾನ ಕೊಡ್ರಿ. ಏನಾಗ್ಬಿಟ್ಟಿದೆ ಇವತ್ತು ಒಂದು ರೋಗ ಸಭೆಯಲ್ಲಿ ಅಂದರೆ, ಈ ಸಭೆ ಹಂಗಿಲ್ಲ, ನನಗೆ ಗೊತ್ತು. ಪುಲ್ಪಿಟ್ ಈ ಕಡೆ ಇದ್ದವ್ರ ಮುಖಾಂತರನೇ ದೇವರು ಮಾಡ್ತಾನೆ, ಆ ಕಡೆ ಇದ್ದವ್ರು ಬರೀ ಸ್ಪೆಕ್ಟೇಟರ್ಸ್. ಅವನು ಸಂಜು ಸ್ಯಾಮ್ಸನ್ ಸಿಕ್ಸರ್ ಹೊಡಿತಾನೆ, ನಾವು ಬಂದು ಚಪ್ಪಾಳೆ ತಟ್ತೀವಿ. ನೀನು ಯಾವಾಗ ಸಿಕ್ಸರ್ ಹೊಡಿತಿ? ಯಾಕೆ ಸೈಲೆಂಟ್ ಆಗಿದ್ದೀರಿ ಎಲ್ಲರೂ? ಅಂದರೆ ಸಮಥಿಂಗ್ ಈಸ್ ಹ್ಯಾಪನಿಂಗ್. ನಂಬುವವರ ಹಿಂದೆ ಈ ಸೂಚಕ ಕಾರ್ಯಗಳಾಗ್ತದೆ. ನಮ್ಮ ಪರಿಚಿತ ಒಬ್ಬ ಪಾಸ್ಟರ್ ಇದ್ದಾರೆ ಕೇರಳನಲ್ಲಿ. ಸಭೆಯಲ್ಲಿ ಸಾವಿರಾರು ಜನರು ಬರ್ತಾರೆ. ಒಂದಿನ ಸಭೆಯಲ್ಲಿ ಬಂದು SP ಫೋನ್ ಮಾಡಿದ್ರಂತೆ ಪಾಸ್ಟ್ರಿಗೆ. ನಾನು ಬಂದು ನಿಮ್ಮನ್ನು ಭೇಟಿ ಆಗಬೇಕು ಅಂತ. ಭಯ ಆಯಿತು. SP ಬರ್ತಿದ್ದಾರಂದು, ಯಾಕೆ ಬರ್ತಿದ್ದಾರೇನೋ. SP ಬಂದು ಹೇಳಿದ್ರಂತೆ, ಪಾಸ್ಟ್ರೇ ನೀವೇನು ಮಾಡಿದಿರೋ ಏನೋ ಗೊತ್ತಿಲ್ಲ, ನಿಮ್ಮ ಮುಖಾಂತರ ನನಗೆ ರವಿವಾರ ಎಲ್ಲ ನನ್ನ ಹೆಂಡತಿ ಮಕ್ಕಳ ಜೊತೆಗೆ ನನಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗ್ತದೆ. ಇವ್ರು ಏನಪ್ಪ ಅಂತ ಕೇಳಿದ್ರೆ ಇವ್ರಿಗೊಂದು ಅರ್ಥ ಆಗಿಲ್ಲ. ಆರಾಧನೆ ಆದಮೇಲೆ ಅವ್ರು ಭೇಟಿಯಾಗಿ ಹೇಳಿದ್ರಂತೆ, ನಾನು SP, ಈ ಊರಿನ ಚೀಫ್ ಜಸ್ಟಿಸ್ ನ್ಯಾಯಾಧಿಪತಿಗೆ ಆರಾಮಿಲ್ಲ. ಯಾವಾಗಲೂ ಆ ಹೆಂಗಸಿಗೆ ಯಾವ ಟೈಮಲ್ಲಿ ಆಸ್ತಮಾ ದಮ್ ರೋಗ ಬರ್ತದೆ ಗೊತ್ತಿಲ್ಲ. ಬಂದಾಗೆಲ್ಲ ನನ್ನ ಕೆಲಸ ಹೋಗಿ ಅವ್ರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಪ್ರೋಟೋಕಾಲ್ಸ್ ಇರ್ತವೆ. ಯಾಕಂದರೆ ಚೀಫ್ ಜಸ್ಟಿಸ್ ಅವರು. ಇದೇ ಆಗ್ತಾಯಿತ್ತು ನನಗೆ. ಯಾವ ಟೈಮ್ನಲ್ಲಿ ಕರೆ ಬರ್ತದೆ ಗೊತ್ತಿಲ್ಲ, ಮಧ್ಯರಾತ್ರಿ ಬೆಳಗ್ಗೆ ಹಂಗಿಂಗೆ ಆಗ್ತಾನೆ ಇರ್ತದೆ. ಆದರೆ ಒಂದಿನ ಏನಾಯಿತು, ಆ ಅಮ್ಮ ಬೇಗ ಬಂದುಬಿಟ್ಲು. ಚೀಫ್ ಜಸ್ಟಿಸ್ ಅವರು ಬಂದು ರೂಮಲ್ಲಿ ಕುಂತಾರೆ, ಇನ್ನೂ ಹಾಲ್ಗೆ ಬರಲಿಲ್ಲ. ಅಲ್ಲಿ ಒಂದು ಹೆಂಗಸು ಕಸ ಉಡಿಸ್ತಾ ಇದ್ದಾಳೆ. ಕಸ ಉಡಿಸೋ ಹೆಂಗಸು. ಆ ಹೆಂಗಸು ನೋಡಿದಂತೆ ಸಡನ್ನಾಗಿ ಮೇಡಮ್ಗೆ ಆಯಾಸ ಹೆಚ್ಚಾಯಿತು, ಆಸ್ತಮಾ. ತಕ್ಷಣ ಈಕೆ ಏನು ಮಾಡಿದ್ಲು, ಕರಿಬೇಕಾದವ್ರನ್ನ ಕರೆದು ಬಂದು ಕೇಳಿದ್ರಂತೆ, ಮೇಡಮ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ, ದಯಮಾಡಿ ನಮ್ಮ ಚರ್ಚ್ಗೆ ಯಾಕೆ ನೀವು ಬರಬೇಡ್ರಿ, ಬರೋಕ್ಕಾಗಲ್ಲ, ಯಾಕೆ ನೀವು ಬರ್ತಾ ಇಲ್ಲ, ಬಂದರೆ ನಮ್ಮ ಚರ್ಚಲ್ಲಿ ನಿಮಗೆ ವಾಸಿ ಆಗ್ತತೆ. ಯಾವ ಚರ್ಚ್ ನಿಮ್ಮದು? ಆ ಚರ್ಚ್ ಹೆಸರು ಹೇಳಿದ್ರಂತೆ. ಈಗ ಸಿಟ್ಟು ಬಂತು. ಆಕೆ ಹೈ ಕ್ಯಾಸ್ಟ್ ಲೇಡಿ, ಆಕೆ ಯಾರು ಕಸ ಬಡಿಯೋಳು ಹೇಳ್ತಿದ್ದಾಳಲ್ಲ. ಸರಿ, ಅಷ್ಟೊತ್ತಿಗೆ ಬಂದರು, ಕರ್ಕೊಂಡು ಹೋಗ್ತಿದ್ರು. ಹೋಗ್ತಾ ಇರುವಾಗ ಸಡನ್ನಾಗಿ ಪೊಲೀಸ್ ಜೀಪ್ಗೆ ಏನೋ ಆಗಿ ಅದು ಬ್ರೇಕ್ ಡೌನ್ ಆಯಿತು. ಸೊ ಸಡನ್ಲಿ ಅಲ್ಲಿ ಒಂದು ಆಟೋ ರಿಕ್ಷಾನ ಕರೆದು ನಿಲ್ಲಿಸಿ ಆಟೋನಲ್ಲಿ ಕಳಿಸ್ತಾ ಇದ್ದಾರೆ. ಈ ಹೆಂಗಸು, ಈ ಪೊಲೀಸ್ ಆಫೀಸರು ಮತ್ತು ಈ ನ್ಯಾಯಾಧಿಪತಿ ಆಟೋನಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಆಟೋವನ್ನು ಕೇಳಿದಂತೆ, ಮೇಡಮ್ ಒಂದು ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೊಳ್ಳಂಗೆ. ಅಂದರೆ ಏನದಂದರೆ, ಯಾಕೆ ನೀವು ನಮ್ಮ ಸಭೆಗೆ ಬರಬಾರ್ದು, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರಲ್ಲ ನಿಮ್ಗೆ ವಾಸಿಗೆ. ಯಾವುದು ನಿಮ್ಮ ಸಭೆ? ಅದೇ ಸಭೆ ಹೆಸರು ಹೇಳಿದ್ರು. ಈಗ ಇನ್ನೂ ಸಿಟ್ಟು ಬರ್ತಾಯಿದೆ. ಆಸ್ಪತ್ರೆಗೆ ಹೋದರು. ಡಾಕ್ಟ್ರೆಲ್ಲ ಚಿಕಿತ್ಸೆ ಎಲ್ಲ ಕೊಟ್ಟು ಕಂಡೀಷನ್ ಎಲ್ಲ ಸ್ಟೇಬಲ್ ಆಗಿ ಆರಾಮಾಗಿ ಮಲಗಿದ್ದಾರೆ. ಮಲಗಿದ ಟೈಮ್ನಲ್ಲಿ ಏನಾಯಿತು, ಒಂದಿನ ಅಬ್ಸರ್ವೇಷನ್ಗೆ ಇಟ್ಟಾಗ ಯಾರಿರಲಿಲ್ಲ. ಅಲ್ಲಿ ನರ್ಸು ಔಷಧ ಕೊಡ್ಲಿಕ್ಕೆ ಬಂದು ಹೇಳಿದಂತೆ, ಮೇಡಮ್ ಒಂದು ಮಾತು ಹೇಳ್ತೀನಿ, ನೀವು ಬೇಜಾರು ತಿಳ್ಕೊಳ್ಳಂಗಿದಂತೆ. ಏನು ಅಂದರೆ, ನಮ್ಮ ಚರ್ಚಿಗೆ ಯಾಕೆ ನೀವು ಬರಬಾರ್ದು, ಅಲ್ಲಿ ಬಂದರೆ ನಿಮ್ಗೆ ವಾಸಿ ಆಗ್ತದೆ. ಯಾರು ನಿಮ್ಮ ಚರ್ಚ್, ಏನಿದು ಆಗ ಆ ಚರ್ಚ್ ಹೆಸರು ಹೇಳ್ತಾರೆ. ಇಷ್ಟು ಮಂದಿ ಹೇಳಿದ್ರಲ್ಲ, ಒಂದೇ ದಿನದಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿದಾಗ ಆ ಚರ್ಚ್ಗೆ ಬಂದು ಮೊದಲನೇ ದಿನನೇ ಏಸಪ್ಪ ಆಕೆಯನ್ನು ಮುಟ್ಟಿ ವಾಸಿ ಮಾಡಿದ. ಪಾಸ್ಟರ್ಗೆ ಗೊತ್ತಿಲ್ಲ ಇದು. 2ನೇ ವಾರ ಬಂದು ಯೇಸು ಸ್ವಾಮಿನ ಸ್ವೀಕರಿಸಿ ಆತ್ಮಭರಿತಳಾದಳು. 3ನೇ ವಾರ ದೀಕ್ಷಾಸ್ನಾನ ತಕ್ಕೊಂಡು. ಅದಕ್ಕೆ ಆ ಪೊಲೀಸ್ ಬಂದು ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಹಂಗೆ ನಮ್ಮ ಮಧ್ಯದಲ್ಲಿ ಆದರೆ ಎಷ್ಟು ಚಲೋ ಇರ್ತದಲ್ಲ.
ನಿಮ್ಮ ಜಾಗನಾಗೆ ನಾನು ಕುಂತಿದ್ರೆ ಒಂದು ವೇಳೆ ಏನು ಮಾಡ್ತಾ ಇದ್ದೆ? ಅದು ಮಾಡಬೇಕಾಗಿತ್ತು, ನೀವು ಮಾಡಿಲ್ಲ. ಟ್ರೈನ್ ಹೋಯಿತು, ಮುಂದಿನ ಟ್ರೈನ್ಗೆ ಕಾಯಿರಿ. ಆಮೆನ್. ಆಮೆನ್. ಪ್ಲೀಸ್, ದೇವರನ್ನು ಮಿತಿಗೊಳಿಸ್ಬೇಡ್ರಿ. ನಾನು ಕೂತ್ಕೊಳ್ಳಿಕ್ಕೆ ಹೇಳಿಲ್ಲ, ನಿಂತ್ಕೊಳ್ಳಿ ಹಾಗೇನೆ. ನೀವು ನಿಂತಿರಿ ನಿಮ್ಮ ಸ್ವಂತ ಇಚ್ಛೆಯಿಂದ. ಈಗ ನಾನು ಹೇಳ್ತೀನಿ, ನನ್ನ ಸ್ವಂತ ಇಚ್ಛೆ, ನಿಂತ್ಕೊಳ್ರಿ. ದೇವರಿಗೆ ಮಿತಿಗಳು ನಾವು ಹಾಕಿದ್ದೇವೆ. ನಮ್ಮ ಅಪನಂಬಿಕೆ ಆತನಿಗೆ ಒಂದು ಮಿತಿಯಾಗಿ ಆತನ ತಡೀತದೆ. ಗಮನ ಕೊಟ್ಟು ಕೇಳಿರಿ. ಯೇಸಮ್ಮ ಹೇಳಿರು, ನೀವು ಹೋಗಿರಿ, ಇಗೋ ನಾನು ನಿಮ್ಮ ಸಂಗಡ ಯಾವಾಗಲೂ ಇರುತ್ತೇನೆ, ಯುಗದ ಸಮಾಪ್ತಿಯ ತನಕಲೂ. ಹಲ್ಲೆಲೂಯಾ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತ. ಹಲೋ, ನಂಬಿದ್ರೆ ಹಾಡ್ರಿ, ಇಲ್ಲಂದ್ರೆ ಕುಂತು ಬಿಡ್ರಿ. ನಂಬಿದ್ರೆ ಹಾಡ್ರಿ, ಇಲ್ಲಂದ್ರೆ ದಯಮಾಡಿ ಕೂತ್ಕೊಂಡು ಬಿಡ್ರಿ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ತಂದಾನ ತಂದನ ತನಾನ ತಂದಾನ ಬಗ್ರಿ, ತಂದಾನ ತಂದನ ತನಾನ. ಗ್ಲೋರಿಯಾ, ತಂದಾನ ತಂದನ ತಂದಾನ. ಸುಮ ಎಲ್ಲಿ? ತಂದಾನ ತಂದನ. ಸುಮ ಬಂದಿಲ್ಲ. ತಂದಾನ ತಂದನ ತಂದಾನ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ತಂದಾನ. ಆಮೆನ್. ನಾನಿನ್ನೂ ಮುಗಿದಿಲ್ಲ. ಯುಗದ ಸಮಾಪ್ತಿಯ ತನಕ ನಾನು ನಿಮ್ಮ ಸಂಗಡ ಇರ್ತೇನೆ. ಲೂಕನ್ ಹೇಳ್ತಾನೆ, ಅವರು ನೋಡುತ್ತಾ ಇರಲಾಗಿ ಅವರ ಮಧ್ಯದಿಂದ ಯೇಸು ಮೇಲಕ್ಕೆ ಒಯ್ಯಲ್ಪಟ್ಟನು. ದೂತರು ಹೇಳಿದ್ರಂತೆ, ಇನ್ನೆಷ್ಟು ಕಾಲ ಮೇಲೇನೆ ನೋಡ್ಕೊತಾ ಇರ್ತೀರಿ? ಒಯ್ಯಲ್ಪಟ್ಟಂಥ ಯೇಸು ಅದೇ ರೀತಿ ವಾಪಸ್ ಬರ್ತಾರೆ. ಬೈಬಲಲ್ಲಿ ಬರೆದಿದೆ, ಅವರೆಲ್ಲರೂ ಸಂತೋಷದಿಂದ ಆನಂದದಿಂದ ಆಲಯಕ್ಕೆ ಹಿಂತಿರುಗಿ ಬಂದರು, ಮನೆಗೆ ಹೋಗಿಲ್ಲ. ಸ್ತೋತ್ರ ಹೇಳ್ರಿ. ಆಲಯಕ್ಕೆ ಬಂದರು. ಇವತ್ತು ನಾವು ರಾತ್ರಿ ಆಲಯದಲ್ಲೇ ಇರೋಣ. ಹಲ್ಲೆಲೂಯಾ. ಅವರು ಆಲಯಕ್ಕೆ ಬಂದು ಕುಣಿಯುತ್ತಾ ಜಿಗಿಯುತ್ತಾ ಸ್ತುತಿಸುತ್ತಾ ಕರ್ತನನ್ನು ಆರಾಧಿಸ್ತಾ ಇದ್ದರು, ಸ್ತೋತ್ರ ಮಾಡ್ತಾ ಇದ್ದರು, ಬಹು ಆನಂದವುಳ್ಳವರಾಗಿ. ಹಲ್ಲೆಲೂಯಾ. ಒಂದು ಕಡೆ ಮರಣದ ಥ್ರೆಟ್, ಮರಣದ ಆರ್ಡರ್, ಇನ್ನೊಂದು ಕಡೆ ದೇವರ ವಾಕ್ಯ. ಪುನರ್ತನಾದಂಥ ಯೇಸುವನ್ನು ಒಂದು ಸಾರಿ ನೋಡಿದ ಮೇಲೆ ಬೇರೆ ಯಾರಿಗೂ ಯಾವನಿಗೂ ಯಾವುದಕ್ಕೂ ನಾವು ಅಂಜುವುದಿಲ್ಲ. ಅವರು ಅದೇ ರೀತಿ ಕಾಯ್ತಾ ಇದ್ದರು. 50 ದಿನಗಳಾದ ಮೇಲೆ ಇದ್ದಂತೆ ಒಂದು ದೊಡ್ಡ ಬಿರುಗಾಳಿ, ಇದ್ದಂತೆ ಒಂದು ಪರಲೋಕವು ತೆರೆಯಲ್ಪಟ್ಟು ದೊಡ್ಡ ಬೆಂಕಿ ಇಳಿದು ಬಂದು ಅವರು ಇರುವ ಸ್ಥಳದಲ್ಲಿ ಪ್ರತಿಯೊಬ್ಬರ ಮೇಲೆ, ಎಲ್ಲರೂ ಹೇಳ್ರಿ, ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಮೇಲೆ ನಾಲಿಗೆಯು, ಬೆಂಕಿಯ ನಾಲಿಗೆಗಳು ಬಂದು ಅವರು ಹೋಗಿ ಜಗತ್ತನ್ನೇ ತಲೆ ಕೆಳಗೆ ಮಾಡಿದರು. ಅಂಥವ್ರಲ್ಲಿದ್ದೀರಾ? ಗಮನ ಕೊಟ್ಟು ಕೇಳಿರಿ. ಈಗ ನಾನು ಹೇಳೋದನ್ನೆಲ್ಲ ನೀವು ಕೇಳ್ತಾ ಇರುವಾಗ ನಿಮ್ಮ ಮನಸ್ಸಲ್ಲಿ ಹಿಂಗೆ ನಿಮ್ಗೆ ಅನ್ನಿಸ್ತಾ ಇದೆ, ಪಾಸ್ಟ್ರೇ ಕೇಳಲಿಕ್ಕೆ ಎಷ್ಟೋ ಚಂದ ಅನ್ನಿಸ್ತದೆ, ಆದರೆ ಅದು ನಿಜವಾದರೆ, ನೀನು ನಂಬಿದರೆ ಅದು ನಿಜ ಆಗ್ತದೆ. ನೀನು ನಂಬಿದರೆ ನಿಜ ಆಗುತ್ತೆ. ನನ್ನ ಟೈಮ್ ವೇಸ್ಟ್ ಮಾಡಲಿಕ್ಕೆ ನಾನು ಬರಲಿಲ್ಲ. ನನ್ನ ಟೈಮ್ ವೇಸ್ಟ್ ಮಾಡಲಿಕ್ಕೆ ನಾನು ಬರಲಿಲ್ಲ.
ಅವರು ಕ್ಯಾಲೆಂಡರ್ ಏನೋ ಫಿಲ್ ಮಾಡಲಿಕ್ಕೆ ಯಾರೊಬ್ಬರನ್ನು ಕರೆದಿಲ್ಲ. ಜಗತ್ತಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚಿತವಾಗಿ ತಂದೆ ಈ 3 ದಿನಗಳು ನಮಗೋಸ್ಕರ ನೇಮಿಸಿದ್ದಾನೆ. ಎಷ್ಟು ಜನರು ಪಡ್ಕೊಂತಿರೋ ರೇಲ ನಮ್ಮ ಶಖೋರಿ ಅಂದರೆ ಹಲ್ಲೆಲೂಯಾ. ಆಮೆನ್. 4 ನಿಮಿಷ ಇದೆ, ಕೇಳಿ. ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ, ಆದರೆ ಹೆಂಗೆ ಸೈತಾನ್ ನಿಮ್ಮೆಲ್ಲ ಬಲಹೀನತೆ ತರ್ತಾನೆ. ನಿನ್ನೆ ಏನು ಮಾಡಿ, ಮೊನ್ನೆ ಏನು ಮಾಡಿ, ಆವಾಗ ಏನು ಮಾಡಿ, ನಿನ್ನಿಂದ ಎಷ್ಟು ಕುಟುಂಬಗಳು ಮುರಿದೋಯ್ತು, ನಿನ್ನಿಂದ ಇದಾಯಿತು, ಅವ್ರಿಗೆ ಮೋಸ ಮಾಡಿ, ಕಳ್ತನ ಮಾಡಿ, ಆ ದುಡ್ಡನ್ನು ಇದು ಮಾಡಿ, ಹಾಳು ಮಾಡಿ, ಅದು ಮಾಡಿ, ಇದು ಮಾಡಿ, ಎಷ್ಟೋ ಜನ ಜೀವಿತ. ಮಿಸ್ಟರ್ ಸೈತಾನ್, ಅದೆಲ್ಲ ಇರಬಹುದು. ಆದರೆ ಯೇಸು ಏನು ಹೇಳ್ತಾನೆ ಗೊತ್ತಾ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯು, ಹಳೆಯದೆಲ್ಲವೂ ಗತಿಸಿ ಹೋಗಿ ಎಲ್ಲವೂ ಹೊಸದಾಗಿದೆ. ಯಾವನಾದರೂ DGM ಸಭೆ ಎಂದು ಹೇಳಿಲ್ಲ, ಎಲ್ಶಡಾಯ್ ಸಭೆ ಎಂದು ಹೇಳಿಲ್ಲ. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ, ಕ್ರಿಸ್ತನಲ್ಲಿ ಇದ್ದವರು ಮಾತ್ರ ಕೈ ಎತ್ತಬಹುದು. ಕ್ರಿಸ್ತನಲ್ಲಿ ಇದ್ದವರು ಮಾತ್ರ ಕೈ ಎತ್ತಬಹುದು. ಕ್ರಿಸ್ತನಲ್ಲಿ ನಾನು ಇದ್ದೀನಿ ಅಂತೇಳಿ ನಿಮಗೆ ನಿಜವಾಗ್ಲೂ ಗೊತ್ತಿದ್ರೆ 2 ಕೈ ಕೂಡ ಎತ್ತಬಹುದು, ನನಗೆ ಸಂಕೋಚವಿಲ್ಲ. ಓ ರೆಲ್ಲ ನಮಲನ ಸಂದರಿ ಅಂದರೆ ಎಲ್ಲ ಬಾಬಾ ಬಾಬಾ ಹಲ್ಲೆಲೂಯಾ. ನನ್ನ ಕೈ ಇಳಿಸ್ಲಿಕ್ಕೆ ಹೇಳಿಲ್ಲ. ಹಲ್ಲೆಲೂಯಾ. ಹೇಳ್ರಿ, ಕೈ ಎತ್ತೋದು ಏನು ಸೂಚಿಸ್ತದೆ ಗೊತ್ತಾ? ತಂದೆ, ಐ ಆಮ್ ಸರೆಂಡರಿಂಗ್ ಮೈ ಸೆಲ್ಫ್ ಟು ಯು. ಭಾಳ ಬಲಹೀನತೆ ಇದೆ, ಭಾಳ ಬಲಹೀನತೆಗಳಿದೆ. ಕೆಟ್ಟ ಸಂಗತಿಗಳನ್ನು ಮಾಡಿದ್ದೀನಿ. ನೆನೆಸ್ಕೊಂಡ್ರೆ ನನಗೆಷ್ಟೋ ನಾಚಿಕೆ ಆಗ್ತದೆ. ಆದರೆ ಅಪ್ಪ ಬಂದು ನಿಮ್ಮನ್ನು ನನ್ನನ್ನು ನೋಡಿದಾಗ ನಾವು ಮಾಡಿದ್ದು ಆತನ ನೆನಪಿಗೆ ಬರಲ್ಲ. ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ನನ್ನ ಯೇಸು, ನನ್ನ ಮಗ, ನನಗೋಸ್ಕರ, ಇವರಿಗೋಸ್ಕರ ಪ್ರಾಣ ಕೊಟ್ಟಾನೆ, ಈ ಪಾಪಿಗೋಸ್ಕರ ಪ್ರಾಣ ಕೊಟ್ಟಾನೆ ಎಂಬುದಾಗಿ ಆತನ ಮಮತೆಯು, ಆತನ ಪ್ರೀತಿಯು ಬಂದು ನಮ್ಮ ಮೇಲೆ ಬರಬೇಕಾಗಿದೆ. ಎಲ್ಲ ಶಿಕ್ಷೆಯನ್ನು ದೂರ ಮಾಡಿಬಿಟ್ಟು ನೀತಿ ಎಂಬಂಥ ವಸ್ತ್ರವನ್ನು ಕೊಟ್ಟು ಇಲ್ಲಿಂದ ನಾವು ಸಂತೋಷವಾಗಿ ಆನಂದವಾಗಿ ಹೋಗ್ತಾ ಇರ್ತೇವೆ. ಹಲ್ಲೆಲೂಯಾ. ರೆಲನ ಮಲನ ಶಂದರಿ ಅಂದರೆ ಏನಾಗ್ಲಿಕ್ಕಿದೆ ಅಂದರೆ ಕರ್ತನ ಅರಿವು ನಮ್ಮಲ್ಲಿ ಹುಟ್ಟಿಸ್ತದೆ. ನಾನು ಎಷ್ಟೋ ಮಂದಿ ನೋಡಿದ್ದೀನಿ, ನನ್ನ 42 ವರ್ಷದಲ್ಲಿ ಎಷ್ಟೋ ಮಂದಿ ನಾನು ನೋಡಿದ್ದೀನಿ, ಭಯಂಕರ ಪಾಪಿಗಳು. ಆದರೆ ಇವತ್ತು ಕರ್ತನ ಕಡೆ ತಿರುಗಿಕೊಂಡು ಲೋಕವನ್ನು ತಲೆ ಕೆಳಗೆ ಮಾಡುವಂಥ ಸ್ತ್ರೀಯರು, ಪುರುಷರು, ಯವನಸ್ಥರು, ವೃದ್ಧರು, ವಯಸ್ಸಾದವರು, ಬೆಳಗ್ಗೆ ಉಡುಪಿಗೆ ಬರ್ತಾ ಇರುವಾಗ ನೋಡ್ತಾ ಇದೆ ಎಲ್ಲ ದೊಡ್ಡ ಗ್ರೌಂಡನ್ನು. ದೇವರೇ, ಈ ಗ್ರೌಂಡಿಗೆ ನಾನು ಹೋಗ್ಬೇಕಪ್ಪ, ಈ ಗ್ರೌಂಡಲ್ಲಿ ವಾಕ್ಯ ಜನರು ಕೇಳಬೇಕಪ್ಪ, ಈ ಯೇಸುವಿನ ಕುರಿತಾಗಿ ನಾನು ಹೇಳ್ತೀನಿ. ನನ್ನ ವಾಕ್ಯ ನೀವು ಆನ್ಲೈನಲ್ಲಿ ಕೇಳ್ತಾ ಇದ್ರು ಕೂಡ ಇಲ್ಲಿ ಏನು ಅನುಭವಿಸ್ತದ್ರೆ ಅಲ್ಲಿ ಕೂಡ ಅನುಭವಿಸೋದು. ಆದರೆ ನಾಳೆ ತಪ್ಪು ಮಾಡಿಬಿಡ್ರಿ, ಇಲ್ಲಿ ಬಂದುಬಿಡ್ರಿ. ಆ ತಪ್ಪು ಮಾಡಿಬಿಡ್ರಿ, ನಾಳೆ ಇಲ್ಲಿ ಬಂದುಬಿಡ್ರಿ. ಕರ್ತನ ಆತ್ಮನು ಚಲಿಸ್ತಾ ಇದ್ದಾನೆ. ಏನು ಮಾಡೋದು ಬೇಕಾಗಿಲ್ಲ. ನೀವು ಕೇಳ್ಬೋದು, ನಾನು ಏನು ಮಾಡಲಿ? ಕರ್ತನ ಹೇಳ್ತಾನೆ, ನೀನು ಏನು ಮಾಡೋದು ಬೇಡ, ಮಾಡಬೇಕಾಗಿದೆಲ್ಲ ನಾನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ್ದೀನಿ, ನೀನು ನನ್ನನ್ನು ಒಪ್ಪಿಸ್ಕೊಡಷ್ಟೇ. ಆ ಶಿಲುಬೆಯಿಂದ ಸುರಿತಾ ಇರುವಂಥ ರಕ್ತವು ಅದು ಕೆಳಗೆ ಸುರಿಯೋದು ಬೇಡ, ನನ್ನ ಮೇಲೆ ಸುರಿಲಿ ಸ್ವಾಮಿ ಅಂತ ಹೇಳು. ಅದು ಸುರಿದಾಗ ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನು ಬಳಿ ಬರನು, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ. ನಾನೇನ್ ಮಾಡ್ತೀನಿ ಗೊತ್ತಾ? ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಯಾವ ಕೇಡು ಬಳಿ ಬರದು. ರಕ್ತ ಕೋಟೆಯೊಳಗೆ
ಯಾವ ಕೇಡು ಬಳಿ ಬರದು. ದೇವರೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವರೇ ಬೆಳಕು, ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ಕೋಟೆಯೊಳಗೆ ನಾ ಬಂದಿರುವೆ. ಆಮೆನ್. ಕ್ರಿಸ್ತನಲ್ಲಿ ಇರುವವರು ಹೊಸ ಸೃಷ್ಟಿ. ಹಳೆಯ ಆಲೋಚನೆ, ಹಳೆಯ ಸಂಗತಿಗಳು ಎಲ್ಲ ಬಿಟ್ಟೋಗ್ಬಿಡ್ರಿ. ನಾಳೆ ಕಸ ಬಡಿಲಿಕ್ಕೆ ಬಂದವ್ರಿಗೆ ಭಾಳ ಗಲೀಜಾಗಿದ್ದು ಕಾಣಬೇಕು. ಎಲ್ಲ ಬಿಟ್ಟು ಹೋಗ್ಬಿಡೋಣ. ಏನು ಮಾಡೋದು ಬೇಕಾಗಿಲ್ಲ. ಸ್ವಾಮಿ, ನಾನು ಒಪ್ಪಿಸ್ಕೊಡ್ತೇನಪ್ಪ. ಕರಗಳನ್ನು ಎತ್ಕೊಳ್ಳೋಣ, ಎರಡು ಕೈಗಳನ್ನೆತ್ತಿ. ಸ್ವಾಮಿ, ಹಳೋದು ಬೇಕಾಗಿಲ್ಲ. ನೀವು ಅಪ್ಪನ ಪ್ರೀತಿಯನ್ನು ಅನುಭವಿಸ್ರಿ, ಅಪ್ಪನ ಜೊತೆಗೆ ಮುದ್ದಾಡ್ರಿ, ಅಪ್ಪಿಕೊಳ್ಳ್ರಿ. ಅಪ್ಪನ ಪ್ರೀತಿ ಹೃದಯದಲ್ಲಿ ಪರಿಶುದ್ಧಾತ್ಮನ ತುಂಬಿಸ್ತಾ ಇದ್ದಾನೆ. ಜಸ್ಟ್ ನಾನು ಹಿಂದೆ ನಾನು ಪ್ರೇಯರ್ ಮಾಡಿ ಮುಗಿಸುವಾಗ ಗಟ್ಟಿಯಾಗಿ ಆಮೇನಿಂದಲೇ ನಿಮ್ಮ ಹೃದಯದ ಅಂತರಾಳದಿಂದ ಹೇಳ್ರಿ. ಆ ಒಂದು ಆಮೇಲೆ ಸಾಕು, ನಿಮ್ಮ ಜೀವಿತವನ್ನು ಬದಲಾಯಿಸ್ತದೆ. ತಂದೆ, ಸಂಜೆಯ ಸಮಯದಲ್ಲಪ್ಪ ನಮ್ಮ ನೀನೆಷ್ಟೋ ಪ್ರೀತಿಸಿದಿ. ನಮಗೋಸ್ಕರ ನಿನ್ನ ಮಗನನ್ನು ಬಲಿಯಾಗಿ ಕೊಟ್ಟಿರಿ. ಯೇಸು ಸತ್ತು ಹೂಣಲ್ಪಟ್ಟು ಮರಣದಿಂದ ಎದ್ದು ಇವತ್ತು ಜೀವಂತವಾಗಿದ್ದಾನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾಗಿದ್ದಾರೆ. ಹಳೆದೆಲ್ಲವೂ ಗತಿಸೋಗಿಗೋ ಎಲ್ಲವೂ ಹೊಸದಾಗಿದೆ, ಎಲ್ಲವೂ ಕರ್ತನ ಕಾರ್ಯ. ಇಲ್ಲಿ ಏನೇನು ಜರುಗ್ತಾ ಇದೆಯೋ ಆನ್ಲೈನ್ನಲ್ಲಿ ಯಾರು ವೀಕ್ಷಿಸ್ತಾ ಇದ್ದಾರೋ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಶಕ್ತಿ ಮುಟ್ಟಲಿ ರಾಜ. ನೂತನ ಸೃಷ್ಟಿಯ ಒಂದು ಆಶೀರ್ವಾದಗಳನ್ನು ಪಡೆದುಕೊಂಡು ಇಲ್ಲಿಂದ ಅವರು ತಿರುಗಲಿ. ಒಬ್ಬರು ಕೂಡ ರೋಗದಿಂದ ಹೋಗಬಾರ್ದು, ಬಡತನದಿಂದ ಬಂಧನದಿಂದ ಹೋಗಬಾರ್ದು. ಪ್ರತಿ ಸೆರಪಾನಿಗಳು ಮುರಿತಾ ಇದೆ, ಬೀಳ್ತಾ ಇದೆ ಕೆಳಗೆ. ಯಾಕಂದರೆ ಪವಿತ್ರಾತ್ಮನ ಬೆಂಕಿ ಬಂದು ಮುಟ್ತಾ ಇದೆ. ಪ್ರತಿಯೊಬ್ಬರಿಗೆ ಪಾಪದ ಮೇಲೆ ದ್ವೇಷವನ್ನು ಕೊಡು, ಯೇಸುವಿನ ವಾಕ್ಯದ ಮೇಲೆ ಪ್ರೀತಿಯನ್ನು ಕೊಡು. ಒಂದು ಅಡಿಕ್ಷನ್ ಟು ದ ವರ್ಡ್ ಆಫ್ ಗಾಡ್. ಪ್ರತಿ ಕುಟುಂಬದಲ್ಲಿ ಇವತ್ತು ಆನಂದದ ಕಣ್ಣೀರು, ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಆನಂದದ ಕಣ್ಣೀರು. ಸ್ತೋತ್ರ ರಾಜ. ಎಲ್ಲ ಮಹಿಮೆ ನನಗೆ ಸಲ್ಲಿಸ್ತಾ, ಎಲ್ಲ ಮಹಿಮೆ ನನಗೆ ಸಲ್ಲಿಸ್ತಾ, ಎಲ್ಲ ಮಹಿಮೆ ಸಲ್ಲಿಸ್ತಾ. ಪ್ರಾರ್ಥನೆಗೆ ಸಿದ್ಧರಾಗಿರಿ. ಪ್ರಾರ್ಥನೆ. ನಮ್ಮ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಾವೆಲ್ಲರೂ ಬೇಡಿಕೊಂಡಿದ್ದೇವೆ. ತಂದೆ, ಎಲ್ಲರೂ ಗಟ್ಟಿಯಾಗಿ ಸೇರಿ ಮೇಲೆ ಅದು ಹರಿದು ಹೋಗ್ಬೇಕು ಅಷ್ಟು ಜೋರಾಗಿ. ಆಮೇನ್. ಅಲ್ಲಲ್ಲಯ್ಯ, ಈಗ ಹೋಗ್ತಾಗ ಇಲ್ಲಿಂದ ಹೆಂಗ್ ಹೋಗ್ಬೇಕು ಗೊತ್ತಾ ನೀವು? ನಿಮ್ಮ ದುಃಖವು ಸಂತೋಷವಾಗಿರುವುದು, ನನ್ನ ಕಳವಳ ಕಣ್ಣೀರು ಎಲ್ಲ ಮರೆಯೋಗಿದೆ. ನನ್ನ ದುಃಖವು ಸಂತೋಷವಾಗಿದೆ, ನನ್ನ ಕಳವಳ ನೀರು ಎಲ್ಲ ಮರೆಯಾಗಿದೆ. ಎಲ್ಲ ಸರಿ. ಕಳವಳವೇ ಬೇಡ, ಕಳವಳವೇ ಬೇಡ, ಕಳವಳವೇ ಬೇಡ. ನನ್ನ ಯೇಸು ಕೈ ಬಿಡಲಾರ. ಆಮೆನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಮಗೆ ಸ್ತೋತ್ರವಾಗಲಿ. ಸೇವಕರನ್ನು ದೇವರು ನಮ್ಮ ಮಧ್ಯದಲ್ಲಿ ಬಂದವರಿಗೆ ಉಪಯೋಗಿಸಿದ್ದಾನೆ. ಹಲ್ಲೆಲೂಯಾ. ಸಮಯಕ್ಕಾಗಿ ನಾನು ಸ್ತೋತ್ರವನ್ನು ಪ್ರಾರ್ಥನೆ ಮಗ ಮುಗಿಸೋಪ್ರೆ.
ಪ್ರೀತಿಯವರೆಲ್ಲ ಪರಲೋಕ ತಂದೆ ಆದರೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ತಂದೆನಿಗೆ ಸ್ತೋತ್ರವನ್ನು ಸಲ್ಲಿಸುವೆ. ಈ ದಿನದ ನಡೆಯುವ ಕೂಟಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವೆ. ನಿನ್ನ ದಾಸನ ಶಕ್ತವಾದ ಇಲ್ಲಿ ಸೇವೆಯಲ್ಲಿ ಉಪಯೋಗಿಸಿದೆ ಕರ್ತನೆ. ಹೌದು ಸ್ವಾಮಿ, ಹಲ್ಲನ್ನು ಅಭಿಷೇಕ ನೊಗವನ್ನು ಮುರಿಯುತ್ತಿದ್ದ ವಾಕ್ಯದ ಪ್ರಕಾರ ದೇವರೇ, ಅಭಿಷೇಕದ ಮೂಲಕ ಅನೇಕ ನೊಗಗಳನ್ನು ಮುರಿದು ಸ್ವಾಮಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವೆ. ಕೂಡಿ ಬಂದ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಬೇಕಂತ ಪ್ರಾರ್ಥನೆ ಮಾಡಿ ಹಬ್ಬ ಆರಾಧನೆ ಮುಗಿಸಿ ಮನೆಗೆ ಹೋಗುವ ಸಮಯದಲ್ಲಿ ನಿನ್ನ ಸಾನ್ನಿಧ್ಯ ಜೊತೆ ಇದ್ದು ಸ್ವಾಮಿ ಕರ್ತನೆ, ಅವರ ಹೋಗುವಂಥ ಪ್ರತಿಯೊಂದು ವಾಹನ ದಾರಿಗಳನ್ನು ಆಶೀರ್ವದಿಸುತ್ತೆ. ಒಳ್ಳೆ ರೀತಿಯಲ್ಲಿ ಅವರ ಕುಟುಂಬದ ಮನೆ ಸೇರುವಂಥ ಸಹಾಯ ಮಾಡು. ನಾಳೆ ದಿನದಲ್ಲೂ ಕೂಡ ದೇವರೇ ಸಮಯಕ್ಕೆ ಸರಿಯಾಗಿ ನಿನ್ನ ಸನ್ನಿಧಾನದಲ್ಲಿ ಬಂದು ಸ್ವಾಮಿ ಕರ್ತನೆ ಕೂಟದಲ್ಲಿ ಪಾಲ್ಗೊಂಡು ಆಶೀರ್ವಾದ ಬಿಡುಗಡೆ ಅಭಿಷೇಕ ಹೊಂದಿಕೊಳ್ಳುವಂಥ ಸಹಾಯ ಮಾಡು ದೇವನೇ. ಹಾಗೆ ಮಾಡಿ ಸ್ತೋತ್ರ ಸಲ್ಲಿಸ್ತಾನೆ. ನಿನ್ನ ದಾಸನ ಈ ದಿನದಲ್ಲಿ ಸೇವೆಯಲ್ಲಿ ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವುದಾಗಿದೆ ಸ್ವಾಮಿ. ಎಲ್ಲ ಮಾನ ಮಹಿಮೆ ಘನತೆ ನಿನಗೆ ಸಲ್ಲಿಸ್ತಾನೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೆನ್. ನಮ್ಮ ತಂದೆ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ಐಕ್ಯತೆಯನ್ನು ಪರಿಪಾಲನೆಯು ಎಂದಿಗೂ ಎಂದೆಂದಿಗೂ ಸದಾಕಾಲ ನಮ್ಮ ಕೂಡ ನೆಲೆಯಾಗಿರಲಿ. ಹಲ್ಲೆಲೂಯಾ. ಯೇಸು ರಕ್ತಕ್ಕೆ ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಹಾನಿ ಇಲ್ಲ, 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 ಹಾನಿ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಾಲೆಲೂಯಾ. ಬೋಲೋ ಯೇಸು ಮಸೀಹ್ ಕಿ, ಬೋಲೋ ಯೇಸು ಮಹಾರಾಜ್ ಕಿ, ಬೋಲೋ ಯೇಸು ಮಸೀಹ್ ಕಿ. ಹಾಲೆಲೂಯಾ. ದೇವರು ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಲಿ.